Christ. So here we have Father Faustin Lucas Lobo, the director of Father Miller's Charitable Institutions, doing the honors of blessing. मगजनो कंचें काम आम्ही हातीन दत्तकसना देवाच्या हातांत देवा सभे आम्ही प्रारंभ केल्यानंतर ते यशस्वी जाता. आज जेसन ताज्या कुटुंबाची हांगासर ही नवें शॉप प्रारंभ करचे ह्या संदर्भार तांची आशा संपून जाय तर यशस्वी जाय तर खंडी जावन देवाचो आदार उक्तावण करता आसतना देवाचो आशीर्वाद मागोन ह्या शॉपाचेर दुकानाचेर देवाचें बेसांव पडोवन तांणी आशयाक देवाचो आदार मागया. बापाचे पुताचे आनी पवित्र आत्म्याचे नावी. पहिले आम्ही देवाचे उतर आयकुया मातेवाच्या वांजेलांतावन दोगर बांधत्या विशांत आम्ही ह्या वांजेलांत आयकता. एक बुदवंत मनशा बरी पावस वतलो आवड चडलें जड वारें वाडलें आनी त्या घराक मारलें तरी ते कोसळून पडोंक ना कित्याक ताची बुन्याद खडपार घाल्ली. जो कोण ही म्हजी उतरां आयकता पूण ती पाळिना तो आपलें घर रेवेर बांदलेल्या एक भेटा बरी पावस वतलो पडलें आनी त्या घराक मारलें आनी तें कोसळून पडलें अशें सगळें सत्यानाश जालें. देवाचें उतर हें देवाचें. ಪವಿತ್ರ ಬೈಬಲ್ ಗ್ರಂಥದಿಂದ ಇಲ್ಲಿ ಕೇಳಿದೆವು. ಈ ವಾಕ್ಯದಲ್ಲಿ ಯೇಸುವು ದೇವರ ವಾಕ್ಯವನ್ನು ಆಲಿಸಿ ಜೀವಿಸುವುದು ಅಗತ್ಯ ಎಂಬುದನ್ನು ವಿಶೇಷವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಹೇಗೆ ನಾವೊಂದು ಮನೆ ಕಟ್ಟಬೇಕು ಅಂತ ಇರುವಾಗ ಮನೆ ಭದ್ರವಾಗಿರ್ಬೇಕು ಸುಭದ್ರವಾಗಿರ್ಬೇಕು ಅಂತ ಇದ್ರೆ ಮನೆಗೆ ಬೇಕಾದ ಗೋಡೆ ಮಾಡು ಅದನ್ನು ಗಟ್ಟಿ ಮಾಡಿದ್ರೆ ಸಾಕಾಗಲ್ಲ. ಬದಲಿಗೆ ಆ ಮನೆಯ ಭದ್ರತೆ ಅದರ ಅಡಿಪಾಯ ಅಥವಾ ಪಂಚಾಂಗದ ಮೇಲಿದೆ. ಪಂಚಾಂಗ ಗಟ್ಟಿದ್ರೆ ಮಾತ್ರ ಅದ ಮೇಲೆ ಏನು ನಾವು ಕಟ್ತೀವಿ ಅದು ಸುಭದ್ರ. ಆದ್ರಿಂದ ಆ ಪಂಚಾಂಗ ಯಾವುದರ ಮೇಲೆ ಯಾವುದರ ಮೇಲೆ ಇದೆ ಅದು ಮುಖ್ಯ. ಯಾವಾಗ ನಾವು ಈ ಪಂಚಾಂಗವನ್ನು ಬಲವಾದ ಕಲ್ಲಿನ ಮೇಲೆ ಹಾಕುತ್ತೇವೆ ಆಗ ಅದು ಸುಭದ್ರ. ಅದರ ಬದಲಿಗೆ ನಾವು ಪಂಚಾಂಗವನ್ನು ಮರಳಿನ ಮೇಲೆ ಹೊಯ್ಗೆ ಮೇಲೆ ಹಾಕಿದ್ರೆ ಅದು ಖಂಡಿತವಾಗಿಯೂ ಸುಭದ್ರ ಅಲ್ಲ. ಅದರಿಂದ ನಮ್ಮ ಜೀವನಕ್ಕೆ ಯೇಸು ಹೇಳ್ತಾರೆ ನಾವು ಭದ್ರವಾದ ಬುನಾದಿ ಹಾಕ್ಬೇಕಂತ ಇದ್ರೆ ಅದು ಆ ಭದ್ರವಾದ ಬುನಾದಿ ದೇವರ ವಾಕ್ಯ, ದೇವರ ಮಾತು, ದೇವರ ಇಚ್ಛೆ. ದೇವರ ಇಚ್ಛೆಯಂತೆ ನಾವು ನಡೆದಾಗ ನಮ್ಮ ಜೀವನ ಎಂಬ ಈ ಏನು ಕಟ್ಟಡ ಇದೆ ಅದನ್ನು ಅದ್ಭುತವಾಗಿ ನಾವು ಕಟ್ಟಲು ಸಾಧ್ಯ. ಅದರಿಂದ ದೇವರ ವಾಕ್ಯದೊಂದಿಗೆ ನಾವು ಜೀವಿಸಬೇಕು, ದೇವರ ಇಚ್ಛೆಯ ಪ್ರಕಾರ ಜೀವಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಗೆ ಈ ವಾಕ್ಯ ಹೇಳ್ತದೆ. ಹೀಗಿರುವಾಗ ಇವತ್ತು ಜೇಸನ್ ಮತ್ತು ಕುಟುಂಬದವರು ಈ ಒಂದು ದೇವರ ಆಶೀರ್ವಾದ ಇದ್ದು ಈ ಸ್ವ ಉದ್ಯೋಗವನ್ನು ದೇವರ ಜೊತೆಗೆ ಅವ್ರು ನಡೆಸ್ಕೊಂಡು ಹೋದಾಗ ಖಂಡಿತವಾಗಿಯೂ ಯಶಸ್ವಿ ಆಗಲು ಸಾಧ್ಯ. ಆ ದೇವರ ಕೃಪೆ ವಿಶೇಷವಾಗಿ ಈ ಕುಟುಂಬದವರ ಮೇಲೆ ಮತ್ತು ಈ ಅಂಗಡಿಯ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನೀವು ನಮ್ಮನ್ನು ಸೃಷ್ಟಿಸಿದ್ದೀರಿ. ನಮ್ಮನ್ನು ಸೃಷ್ಟಿಸಿದ ದೇವರು ದಿನನಿತ್ಯವೂ ನಮ್ಮೊಂದಿಗಿದ್ದೀರಿ, ನಮ್ಮವಾಗಿ ಪೂರೈಸ್ತಾ ಇದ್ದೀರಿ. ನಾವು ಆನಂದದಿಂದ ಸಮಾಧಾನದಿಂದ ಶಾಂತಿಯಿಂದ ಜೀವಿಸಲು ಇವತ್ತು ಈ ಸಂದರ್ಭದಲ್ಲಿ ಈ ಸ್ವ ಉದ್ಯೋಗವನ್ನು ಉದ್ಘಾಟಿಸಿರುವ ಸಂದರ್ಭ, ಈ ಸ್ವ ಉದ್ಯೋಗದ ಮೇಲೆ ನೀವು ಆಶೀರ್ವಾದವನ್ನು ಹಾಕಿರಿ. ನಿಮ್ಮ ಕೃಪಾಶೀರ್ವಾದದ ಮೂಲಕ ಇಲ್ಲಿ ಏನು ಉದ್ಯೋಗ ನಡೆಸ್ತಾರೆ ಅದನ್ನು ಅತ್ಯದ್ಭುತವಾಗಿ ನಡೆಸಲು ಮತ್ತು ನಿಮ್ಮ ಇಚ್ಛೆಯ ಪ್ರಕಾರ ನಡೆಸ್ತಾ ಇರುವಾಗ ಅವರು ಆಶಿಸಿದ ಎಲ್ಲ ಯಶಸ್ಸು ಅವರಿಗೆ ಸಿಗುವಂತಾಗಲಿ. ಈ ಸ್ವ ಉದ್ಯೋಗದಲ್ಲಿ ಜೀವನಕ್ಕೆ ಬೇಕಾದ ಏನು ಸಹಾಯ ಅವರು ಪಡೆಯಲು ಇಚ್ಛಿಸ್ತಾರೆ ಅದು ದಿನನಿತ್ಯ ಅವರಿಗೆ ಒದಗುತ್ತಾ ಇರಲಿ. ಈ ಮೂಲಕ ಅವರು ಸಂತೋಷ ಸಮಾಧಾನದಲ್ಲಿ ಜೀವಿಸುವಾಗ ನಿಮ್ಮನ್ನು ನೆನೆದು ನಿಮ್ಮ ಜೊತೆ ಅವರ ಜೀವನ ನಡೆಸಲು ಸಾಧ್ಯವಾಗಲಿ. ನಿಮ್ಮಲ್ಲಿ ವಿಶೇಷ ಪ್ರೀತಿ ವಿಶೇಷ ವಿಶ್ವಾಸವನ್ನು ವ್ಯಕ್ತಪಡಿಸುವಾಗ ಇತರರಿಗೂ ಕೂಡ ಅವರು ಮಾದರಿಯಾಗಲಿ. ದೇವರ ಕೃಪೆಯಿಂದ ದೇವರ ಆಶೀರ್ವಾದದಿಂದ ನಮಗೆ ಎಲ್ಲವೂ ಸಾಧ್ಯ ಎಂಬ ಆದರ್ಶವನ್ನು ಅವರ ಮೂಲಕ ನಾವು ಪಡೆಯುವಂತಾಗಲಿ. ಈ ಉದ್ಯೋಗದ ಮೇಲೆ ನಿಮ್ಮ ಕೃಪಾ ಆಶೀರ್ವಾದವನ್ನು ಸುರಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ನಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್. उदाक्षणये सोमिया
Ani haunita zagutumaka Ani hima prasardova zatulo Jer udakshanaye saumiya Ani haunita zatulo सर्वस्पर तुमचे सगळे असो सर्व पदवीदार देव बाप पूत आणि पवित्र आत्मा तुमचे आशीर्वाद घालून Well, it's just 8 minutes to say good evening to you all. So let me begin by saying good evening to each one of you gathered here. Today is indeed an auspicious day and a blessed one in the lives of Jason and Vishma and their families as they have stepped into their venture, a new chapter of their venture which began in the year 2023. Ladies and gentlemen, we are here to pray and wish good for them and wish the best for their venture ahead. So let me give you a brief introduction of what Clean and Clear provides. Clean and Clear is a housekeeping product facility. They provide housekeeping products. They are authorized service and equipment producers, authorized distributors of Karcher, which is the German deep cleaning equipment they are providing right over here at this shop. So it has been already blessed and it's a really great time that we invite all the dignitaries here onto the desk. I request the proprietors to kindly escort the dignitaries onto the stage, requesting Jason and Vishma to kindly do the honors of escorting the dignitaries up on the desk. Reverend Father Faustin Lucas Lobo, Director, Father Muller Charitable Institutions. Mr. Anil Lobo, Chairman, MCC Bank Limited. Mr. V. Sampat Kumar, Territory Manager, Karcher. Mr. Ganesh N. Sharma, Executive Director, BNI Mangalore and Udupi. Mr. Mohan Raj, MD, Bright Group Private Limited. Also, here we have, ladies and gentlemen, let's give him a standing applause. Everyone, I kindly request everyone to please stand up. Welcome. D. Vedavyas Kamath, member of Karnataka Legislative Assembly, is here. A grand welcome to you, sir. For the ribbon cutting and the inaugural of this beautiful shop, I request everyone to kindly be assembled. It's a great moment. Let's all clap and applause for this wonderful moment. Congratulations.
I request Jason Craster to kindly take on the mic. ಮಾನ್ಯ ವೇದಿಕೆ ಅಧ್ಯಕ್ಷರೇ, ಗೌರವಿತ ಮುಖ್ಯ ಅತಿಥಿಗಳೇ, ಗಣ್ಯ ಅತಿಥಿಗಳೇ, ಗೌರವಿತ ಧಾರ್ಮಿಕ ಗುರುಗಳೇ, ಪ್ರತಿಷ್ಠಾ ಉದ್ಯಮ ನಾಯಕರುಗಳೇ, ಬಿಎನ್ಐ ಮಂಗಳೂರು ಹಾಗೂ ಉಡುಪಿ ಸದಸ್ಯರೇ, ರೋಟರಿ ಕ್ಲಬ್ ಬೈಕಂಬಾಡಿ ಸದಸ್ಯರೇ, ನಮ್ಮ ಆತ್ಮೀಯ ಕುಟುಂಬ ಸದಸ್ಯರೇ, ಸ್ನೇಹಿತರೆ, ಶುಭಾಶಯಗಳೇ, ಗ್ರಾಹಕರೇ ಹಾಗೂ ಸಹಭಾಗಿಗಳೇ, ಇಲ್ಲಿ ಸೇರಿರುವ ಸಕಲ ಮಾನ್ಯರು ಹಾಗೂ ನನ್ನ ವಂದನೆಗಳು ಮತ್ತು ಆರ್ಥಿಕ ಸ್ವಾಗತ. ಕ್ಲೀನ್ ಅಂಡ್ ಕ್ಯೂರ್ ಯುವರ್ ಪಾರ್ಟ್ನರ್ ಇನ್ ಎವ್ರಿ ಕ್ಲೀನ್ ಎಂಬ ಸಂಸ್ಥೆಯು ಉದ್ಘಾಟನಾ ಸಮಾರಂಭಕ್ಕೆ ನೀವು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ. ನಮ್ಮ ಪಾಲಿಗೆ ಅತ್ಯಂತ ಸಂತೋಷ, ಹೆಮ್ಮೆ ಮತ್ತು ಕೃತಜ್ಞ ವಿಷಯವಾಗಿದೆ. ಇದು ಇಂದು ನಮ್ಮ ಜೀವನದ ಒಂದು ಮಹತ್ವದ ಮೈಲಿಗಲ್ಲು, ಒಂದು ಕನಸು, ಒಂದು ದೃಷ್ಟಿ, ಒಂದು ಪ್ರಯತ್ನ ಎಂದು ವಾಸ್ತವ ರೂಪ ಪಡೆಯುತ್ತಿರುವ ಕ್ಷಣಕ್ಕೆ ನೀವು ಸಾಕ್ಷಿಯಾಗಿರುವುದು ನಮಗೆ ಅಪಾರ ಸಂತೋಷ ನೀಡುತ್ತಿದೆ. ಈ ಶುಭ ಸಂದರ್ಭಗಳು ಗೌರವಪೂರ್ವಕವಾಗಿ ಪರಿಚಯಿಸಿ ಸ್ವಾಗತಿಸುವುದು ನನ್ನ ಪಾಲಿನ ಮಾದಂಡ ಕ್ಷಣವಾಗಿದೆ. ಜನಸಂಪರ್ಕ, ಜನಸೇವೆ ಮತ್ತು ಜನಪರ ಆಡಳಿತದಲ್ಲಿ ಸದಾ ಮುಂಚೂಣಿಯಲ್ಲಿರುವ ಯುವ ಶಕ್ತಿ ಮತ್ತು ಉತ್ಸಾಹದ ಪ್ರತೀಕ ಮಾನ್ಯ ಶ್ರೀ ಡಿ ವೇದವಾಸ್ ಕಾಮತ್ ಅವರು, ಕರ್ನಾಟಕ ವಿಧಾನಸಭಾ ಸದಸ್ಯರು, ನಿಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಕಾಣುವ ಸಮರ್ಪಣೆ, ಶಿಸ್ತಿನ ನಿಲುವು ಮತ್ತು ಜನರ ಹಿತಕ್ಕಾಗಿ ನಿಮ್ಮ ನಿಸ್ವಾರ್ಥ ಸೇವೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ನಿಮ್ಮ ಸಾನ್ನಿಧ್ಯ ನಮ್ಮ ಕಾರ್ಯಕ್ರಮಕ್ಕೆ ಹೊಸ ಉತ್ಸಾಹ ಮತ್ತು ಶಕ್ತಿ ನೀಡಿದೆ. ನಿಮಗೆ ನಮ್ಮ ಹೃದಯಪೂರ್ವಕ ಸ್ವಾಗತ ಮತ್ತು ಅಭಿನಂದನೆಗಳು ಸರ್. ಇನ್ನು ಆತ್ಮೀಯತೆ, ಸೇವಾ ಭಾವನೆ ಮತ್ತು ಮಾನವೀಯತೆಯ ಮೂರ್ತ ರೂಪ ಗೌರವಿತ ರೆವರೆಂಡ್ ಫಾದರ್ ಆಸ್ಟಿನ್ ಲೂಕಸ್ ಲೋಬೋ ಅವರು, ನಿರ್ದೇಶಕರು ಫಾದರ್ ಮುಲ್ಲರ್ಸ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡುತ್ತಿರುವ ನಿಮ್ಮ ಸೇವೆ ಮನೋಭಾವ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ನಿಮ್ಮ ಆಶೀರ್ವಾದ ನಮ್ಮ ಈ ಹೊಸ ಪಯಣಕ್ಕೆ ದೀಪದಂತೆ ಬೆಳಕು ಚೆಲ್ಲಲಿದೆ. ನಿಮಗೆ ನಮ್ಮ ಸಾದರ ವಂದನೆಗಳು ಮತ್ತು ಹೃತ್ಪೂರ್ವಕ ಸ್ವಾಗತ ಸರ್. ಬ್ಯಾಂಕಿನ ಕ್ಷೇತ್ರದಲ್ಲಿ ವಿಶ್ವಾಸ, ನಂಬಿಕೆ ಮತ್ತು ನೈತಿಕತೆಯ ಪ್ರತೀಕವಾಗಿ ಗುರುತಿಸಿಕೊಂಡಿರುವ ಅನುಭವ ಸಂಪನ್ನ ನಾಯಕ ಪ್ರತಿಷ್ಠಾ ಶ್ರೀ ಅನಿಲ್ ಲೋಬೋ ಅವರು, ಅಧ್ಯಕ್ಷರು ಎಂಸಿಸಿ ಬ್ಯಾಂಕ್. ನಿಮ್ಮ ನಾಯಕತ್ವದಲ್ಲಿ ಬ್ಯಾಂಕ್ ಸಾಧಿಸುವ ಪ್ರಗತಿ ಮತ್ತು ಜನರ ವಿಶ್ವಾಸ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ನಿಮ್ಮ ಉಪಸ್ಥಿತಿ ನಮ್ಮ ಸಮಾರಂಭಕ್ಕೆ ಆರ್ಥಿಕ ಮತ್ತು ಸಾಮಾಜಿಕ ಘನತೆ ನೀಡಿದೆ. ನಿಮಗೆ ನಮ್ಮ ಗೌರವಪೂರ್ವಕ ಸ್ವಾಗತ, ಅಭಿನಂದನೆಗಳು ಸರ್. ಉದ್ಯಮ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ವೃತ್ತಿಪರತೆಯ ಆದರ್ಶ, ಕಾರ್ಯಕ್ಷಮತೆಯನ್ನು ಪ್ರತೀಕ ವಿ ಸಂಪತ್ ಕುಮಾರ್ ಅವರು, ಟೆರಿಟರಿ ಮ್ಯಾನೇಜರ್ ಕಾರ್ಚರ್. ಗುಣಮಟ್ಟ, ನವೀನತೆ ಮತ್ತು ಸೇವೆಯಲ್ಲಿ ಶ್ರೇಷ್ಠತೆಯಲ್ಲಿ ಪ್ರತಿಪಾದಿಸುವ ನಿಮ್ಮ ಸಂಸ್ಥೆ ಹಾಗೂ ನಿಮ್ಮ ನಾಯಕತ್ವ ನಮ್ಮ ವ್ಯಾವಹಾರಿಕ ಲೋಕಕ್ಕೆ ದಿಕ್ಕು ತೋರಿಸುತ್ತಿದೆ. ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಇಲ್ಲಿ ಆಗಮಿಸಿದ್ದಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ನಿಮಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ. ವ್ಯಾವಹಾರಿಕ ಜಗತ್ತಿನಲ್ಲಿ ಸಂಪರ್ಕ, ಸಹಕಾರ ಮತ್ತು ಬೆಳವಣಿಗೆಯ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರೇರಣಾದಾಯಕ ನಾಯಕ ಶ್ರೀ ಗಣೇಶ್ ಎನ್ ಶರ್ಮರ್ ಅವರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಿಎನ್ಐ ಮಂಗಳೂರು ಮತ್ತು ಉಡುಪಿ. ಅನೇಕ ಉದ್ಯಮಗಳಿಗೆ ದಿಕ್ಕು ತೋರಿಸಿ ಸಾವಿರಾರು ಉದ್ಯಮಿಗಳನ್ನು ಒಂದೇ ವೇದಿಕೆಗೆ ಕರೆದ ನಿಮ್ಮ ದೃಷ್ಟಿ ಮತ್ತು ನಾಯಕತ್ವ ಶ್ಲಾಘನೀಯ. ನಿಮ್ಮ ಮಾರ್ಗದರ್ಶನ ನಮ್ಮಂತ ಹೊಸ ಪ್ರಯತ್ನಗಳಿಗೆ ದೊಡ್ಡ ಶಕ್ತಿ. ನಿಮಗೆ ನಮ್ಮ ಗೌರವಪೂರ್ವಕ ಸ್ವಾಗತ ಮತ್ತೆ ಅಭಿನಂದನೆಗಳು ಸರ್. ಮತ್ತು ಉದ್ಯಮ ಕ್ಷೇತ್ರದಲ್ಲಿ ನಿರ್ಧಾರ, ಮಾರ್ಗದರ್ಶನ ಮತ್ತು ನಿಮ್ಮ ಬೆಂಬಲವಾದ ಪ್ರತೀಕ ಶ್ರೀ ಮೋಹನ್ ರಾಜ್ ಅವರು, ಮ್ಯಾನೇಜಿಂಗ್ ಡೈರೆಕ್ಟರ್ ಬ್ರೈಟ್ ಗ್ಲೋಬ್ ಪ್ರೈವೇಟ್ ಲಿಮಿಟೆಡ್. ಅನೇಕ ಯುವ ಉದ್ಯಮಗಳಿಗೆ ದಾರಿ ತೋರಿಸಿ ಹೊಸ ಕನಸುಗಳಿಗೆ ಆಹಾರ ನೀಡಿರುವುದು ನೀವು. ಪ್ರೇರಣೆಯ ಜೀವಂತ ರೂಪ. ನಿಮ್ಮ ಉಪಸ್ಥಿತಿ ಮತ್ತು ಆಶೀರ್ವಾದ ನಮ್ಮ ಈ ಹೊಸ ಆರಂಭಕ್ಕೆ ಮಾತ್ರ ಬಲವಾಗಿದೆ. ನಿಮಗೆ ನಮ್ಮ ಹೃದಯಪೂರ್ವಕ ಸ್ವಾಗತ ಮತ್ತು ಆಳವಾದ ಗೌರವ ಸರ್. ಹಾಗೇನೆ ನಮ್ಮೊಂದಿಗಿದ್ದಾರೆ ಬಿಎನ್ಐ ಮಂಗಳೂರು, ಬಿಎನ್ಐ ಅಗ್ನಿದರ ಪ್ರೆಸಿಡೆಂಟ್ ಶ್ರೀ ರಘುನಾಥ್ ಶೆಟ್ಟಿ ಸರ್ ಇದ್ದಾರೆ. ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಅವರು ನನ್ನೊಂದು ಗುರು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲ ವೇದಿಕೆಯಲ್ಲಿ ಎಲ್ಲಿ ನನಗೊಂದು ಸಪೋರ್ಟ್ ಮಾಡ್ತಾರೆ. ಸರ್, ನಿಮಗೆ ಸ್ವಾಗತ. ಈ ಎಲ್ಲ ಗಣ್ಯ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಘನ ತಂದು ಕೊಟ್ಟು ನಿಮ್ಮ ಅಮೂಲ್ಯ ಸಾನ್ನಿಧ್ಯಕ್ಕೆ ಮತ್ತೊಮ್ಮೆ ನಮ್ಮ ಹೃತ್ಪೂರ್ವಕ ಸ್ವಾಗತ, ಗೌರವ, ಅಭಿನಂದನೆಗಳನ್ನು ಮತ್ತು ಆಳವಾದ ಕೃತಜ್ಞತೆಗಳು.
ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಬೆನ್ನಿಗೆ ನಿಂತು ಪ್ರೋತ್ಸಾಹ, ಆಶೀರ್ವಾದ ಮತ್ತು ಬೆಂಬಲ ನೀಡಿದ ನಮ್ಮ ಕುಟುಂಬದ ಸದಸ್ಯರು ಮತ್ತು ಬಂಧು ಮಿತ್ರರಿಗೆ ನಾವು ಹೃದಯ ತುಂಬಿದ ವಂದಿಸುತ್ತೇವೆ. ನಿಮ್ಮ ನಂಬಿಕೆ ಮತ್ತು ಪ್ರಾರ್ಥನೆ ನಮ್ಮ ಶಕ್ತಿ ಮೂಲವಾಗಿದೆ. ನಮ್ಮ ಪ್ರಯಾಣದಲ್ಲಿ ಹೆಜ್ಜೆ ಜೊತೆಯಾಗಿ ನಿಂತ ಸ್ನೇಹಿತರಿಗೆ, ನಮ್ಮ ಕನಸಿನ ದಿಕ್ಕು ನೀಡಿದ ಬೇರೆ ಕುಟುಂಬ ಸದಸ್ಯರಿಗೆ, ಸಮಾಜ ಸೇವೆಯ ಮೂಲಕ ನಮಗೆ ಪ್ರೇರಣೆ ನೀಡಿದ ರೋಟರಿ ಕ್ಲಬ್ ಬೈಕಂಪನಿ ಸದಸ್ಯರಿಗೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟು ಕೈ ಜೋಡಿಸಿ ಶುಭಾಶಯಕರಿಸಿ ಗ್ರಾಹಕರಿಗೆ ಮತ್ತು ಸಹಭಾಗಿಗಳಿಗೆ ನಿಮಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇನೆ. In order, all the guests present here. Leader. And now, ladies and gentlemen, he is going to address to all of you a request and a humble invitation here onto the mic. We have Vedavyas Kamath, the MLA, ladies and gentlemen. Put your hands together as he takes over the mic. ಕ್ಲೀನ್ ಅಂಡ್ ಕ್ಲಿಯರ್ ಈ ಸಂಸ್ಥೆಯ ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿರುವಂತ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ನ ಡೈರೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿರುವಂತಹ ಫಸ್ಟಿನ್ ಲೂಯಿಸ್ ಲೋಬೋ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿರುವಂತಹ ಗೌರವಾನ್ವಿತ ಎಂಸಿಸಿ ಬ್ಯಾಂಕ್ ನ ಚೇರ್ಮನ್ ಆತ್ಮೀಯ ಮಿತ್ರರಾಗಿರುವಂತಹ ಅನಿಲ್ ಲೋಬೋ ಅವರೇ, ಬಿಎನ್ಐ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆತ್ಮೀಯರು, ಬಿಎನ್ಐ ಅನ್ನ ಮಂಗಳೂರಿಗೆ ತಂದು ಬಹಳ ದೊಡ್ಡ ರೀತಿ ಕೊಡುಗೆಯನ್ನು ಕೊಟ್ಟಂತ ಆದರಣೀಯ ಗಣೇಶನ್ ಶರ್ಮಾ ಅವರೇ, ಅದೇ ರೀತಿ ನನ್ನ ಆತ್ಮೀಯ ಮಿತ್ರರು, ಮಂಗಳೂರಿನಲ್ಲಿ ಬಿಎನ್ಐ ನ ಬಹಳ ವಿಶೇಷವಾಗಿ ಬೆಳೆಸುವಂತ ದೃಷ್ಟಿಯಲ್ಲಿ ಗಣೇಶ್ ಶರ್ಮಾ ಒಂದಿಗೆ ಕೈ ಜೋಡಿಸಿಕೊಂಡಂತ ಆದರಣೀಯ ಮೋಹನ್ ರಾಜ್ ಅವರೇ, ಇವತ್ತು ಉಪಸ್ಥಿರುವಂತ ಸಂಪತ್ ಕುಮಾರ್ ಅವರೇ, ಅದೇ ರೀತಿ ಈ ಸಂದರ್ಭದಲ್ಲಿ ಉಪಸ್ಥಿರುವಂತಹ ಗೌರವಾನ್ವಿತ ನನ್ನ ಮಿತ್ರ ಆಗಿರುವಂತಹ ಜೈಸನ್ ಅವರೇ, ಅದೇ ರೀತಿ ಬ್ಲೈರಿಲ್ ವಿಶ್ಮಾ ಡಿಕುನ್ನ ಅವರೇ, ಉಪಸ್ಥಿರುವಂತ ಗೌರವಾನ್ವಿತ ಹೇಳ್ತೇನೆ ರಘುನಾಥ್ ಬಿಎನ್ಐ ಮಂಗಳೂರು ಚಾಪ್ಟರ್ ನ ಅಧ್ಯಕ್ಷರಾದಂತಹ ರಘುನಾಥ್ ಶೆಟ್ರೆ, ಉಪಸ್ಥಿತ ಅಗರಿ ಸಂಸ್ಥೆಯ ಮಾಲಕರಾಗಿರುವಂತಹ ರಾಘವೇಂದ್ರ ರಾವ್ ಅವರೇ, ಮಿತ್ರರಾಗಿರುವಂತ ಸುನೀಲ್ ದತ್ ಪೈ ಅವರೇ, ವಕೀಲರು ಇದೇ ಬಿಲ್ಡಿಂಗ್ ನಲ್ಲಿದ್ದು ಬಹಳಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸುವಂತಹ ಶಿವರಾಮ್ ಮಣಿಯಾಣಿ ಅವರೇ, ಹಾಗೆ ಈ ಸಂದರ್ಭದಲ್ಲಿ ಉಪಸ್ಥಿರುವಂತಹ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳೇ, ಉಪಸ್ಥಿರುವಂತ ಆದರಣೀಯ ಜೈಸನ್ ಮತ್ತು ಅವರ ಎಲ್ಲ ಕುಟುಂಬದ ಸದಸ್ಯರೇ, ಅವರ ಹೆತ್ತವರೇ, ಜೈಸನ್ನ ಎಲ್ಲ ಆತ್ಮೀಯ ಬಂಧು ಮಿತ್ರರೇ, ಹಿತೈಷಿಗಳೇ, ಬಿಎನ್ಐ ಪದಾಧಿಕಾರಿಗಳೇ, ಈ ಸಂದರ್ಭದಲ್ಲಿ ಉಪಸ್ಥಿತ ಎಲ್ಲ ಗೌರವಾನ್ವಿತ ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ನಾನು ಜೈಸನ್ ಮತ್ತು ಅವರ ಕುಟುಂಬದವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ, ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ನೂತನವಾದಂತಹ ಉದ್ದಿಮೆಯ ಉದ್ಘಾಟನೆಯನ್ನ ಮಂಗಳೂರಿನ ಪ್ರಮುಖವಾದಂತಹ ರಸ್ತೆಯಲ್ಲಿ ತಮ್ಮ ವಿಶೇಷವಾದಂತಹ ಮಳಿಗೆಯನ್ನ ಉದ್ಘಾಟನೆ ಮಾಡಿದ್ರಿ. ಅದರ ಅವಕಾಶಗಳನ್ನು ನನಗೆ ಕೊಟ್ಟು ನಾನು ಒಂದು ಉದ್ಘಾಟನೆ ಮಾಡುವಂತಹ ಅವಕಾಶಗಳು ಕೊಟ್ಟಂತ ಸಂದರ್ಭದಲ್ಲಿ ಜೈಸನ್ ಮತ್ತು ಅವರ ಎಲ್ಲ ಕುಟುಂಬದ ಸದಸ್ಯರಿಗೆ, ಅವರ ಹೆತ್ತವರಿಗೆ ನಾನು ಕೈ ಜೋಡಿಸಿ ಶಿರಬಾಗಿ ಧನ್ಯವಾದಗಳು ನೀಡುತ್ತೇನೆ. ಇವತ್ತು ಕ್ಲೀನ್ ಅಂಡ್ ಕೇರ್ ಹೆಸರಿನಲ್ಲೇ ಬಹಳ ವಿಶೇಷವಾಗಿ ಸಂಪೂರ್ಣ ವಿಚಾರಗಳು ತಿಳಿಸುವಂತ ಒಂದು ಮಾಹಿತಿಗಳನ್ನ ಈ ಹೆಸರಿನಲ್ಲಿದೆ. ಇವತ್ತು ಜಗತ್ತಿನಲ್ಲಿ ಕ್ಲೀನಿಗೆ ನೈರ್ಮಲ್ಯಕ್ಕೆ ವಿಶೇಷವಾದಂತ ಮಹತ್ವವನ್ನ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಎಲ್ಲ ಮನೆಗಳಿಂದ ಹಿಡಿದು ಎಲ್ಲ ಉದ್ದಿಮೆ ಕ್ಷೇತ್ರಗಳು ಯಶಸ್ವಿಯಾಗಿ ಬಹಳ ದೊಡ್ಡ ರೀತಿಯಲ್ಲಿ ಕ್ಲೀನ್ ಆಗಿರ್ಬೇಕು. ಅದರಲ್ಲಿ ಕೂಡ ಒಂದು ನಂಬಿಕೆ ಗುಣಮಟ್ಟದ ಪ್ರಾಡಕ್ಟ್ ಅನ್ನ ಕೊಡಬೇಕು. ಈ ನಂಬಿಕೆ ಗುಣಮಟ್ಟದ ಪ್ರಾಡಕ್ಟ್ ಅನ್ನ ಸಾರ್ವಜನಿಕ ವಲಯದಲ್ಲಿ ಅದನ್ನು ಉಪಯೋಗಿಸಿಕೊಳ್ಬೇಕು ಅಂತ ಒಂದು ಚಿಂತನೆಯೊಂದಿಗೆ ಇವತ್ತು ಈ ಒಂದು ಕ್ಲೀನ್ ಅಂಡ್ ಕ್ಲಿಯರ್ ಇಲ್ಲಿ ಉದ್ಘಾಟನೆಗೊಂಡಿದೆ. ಮಹೇಂದ್ರ ಆರ್ಕೇಡ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ಮಂಗಳೂರಿನ ಬಹಳ ಪುರಾತನವಾದಂತ ಒಂದು ಬಿಲ್ಡಿಂಗ್.
ಇದರಲ್ಲಿ ತಾವು ಇದನ್ನ ಪ್ರಾರಂಭ ಮಾಡಿದಿರಿ. ನಾನು ಇವತ್ತು ಸಂದರ್ಭದಲ್ಲಿ ಇಷ್ಟೇ ಹೇಳಬೇಕು, ತಾವು ತಮ್ಮ ವಿಶೇಷವಾದಂತಹ ಒಂದು ಸೇವೆ, ಇದರಲ್ಲಿ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಇದು. ನಾವು ಯಾವ ಸಂಸ್ಥೆಯವರಿಗೆ ತಾವು ಬೇಕಾದಂತಹ ಗುಣಮಟ್ಟದ ಕ್ವಾಲಿಟಿಯ ಪ್ರಾಡಕ್ಟ್ ಅನ್ನ ಕೊಡ್ಲಿಕ್ಕೆ ಬಯಸ್ತೀರಿ, ಅವರಿಗೆ ಅವ್ರು ಯಾವ ಸಂದರ್ಭದಲ್ಲಿ ಹೋಗಿ ಕೇಳಿದ್ರು ಕೊಡ್ಬೇಕಾದಂತ ಅನಿವಾರ್ಯತೆ ಇದೆ. ಅದು ಬೇರೆ ಬೇರೆ ಉದ್ದಿಮೆ ಕ್ಷೇತ್ರಗಳಿರ್ಬೋದು, ಬ್ಯಾಂಕ್ ಅಥವಾ ಇಂಡಸ್ಟ್ರೀಸ್ ಅಥವಾ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಅಥವಾ ವೈಯಕ್ತಿಕ ಮನೆಗೆ ಉಪಯೋಗುವಂತ ವಸ್ತುಗಳು, ಇದನ್ನೆಲ್ಲವನ್ನ ಒಂದು ವಿಶೇಷವಾಗಿ ಈ ಸಂಸ್ಥೆಯ ಮುಖಾಂತರ ಕೊಡುಗೆಯನ್ನ ಕೊಡ್ತಾ ಇದ್ದೀರಿ. ಇವತ್ತು ನಮ್ಮ ಈ ಸಂಸ್ಥೆಯ ಕೆಲಸ ಕಾರ್ಯಗಳಲ್ಲಿ ನಾನು ಕೂಡ ತಮಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇದೊಂದು ಜೀವನದ ಒಂದು ವಿಶೇಷವಾದಂತಹ ಸಂದರ್ಭ. ತಾವು ಯುವಕರಾಗಿ ಇನ್ನಷ್ಟು ಬೆಳೀಲಿಕ್ಕೆ ಅವಕಾಶ. ಇವತ್ತು ತಮ್ಮ ಉದ್ಯಮಕ್ಕೆ ಯಾರಿಂದೆಲ್ಲ ಸಹಕಾರ ತರುತ್ತದೆ, ಈಗಾಗಲೇ ಹೇಳಿದ ಹಾಗೆ ಹೇಳಿದ್ರು, ಫಾದರ್ ಮುಲ್ಲರ್ ಸಂಸ್ಥೆ ಇದೆ. ಆ ಸಂಸ್ಥೆ ಎಲ್ಲರನ್ನ ಹೋಗಿ ಕೈ ಜೋಡಿಸಿಕೊಂಡು ಆ ಸಂಸ್ಥೆಗೆ ಬೇಕಾದಂತಹ ಉತ್ಪನ್ನಗಳನ್ನು ತಮ್ಮ ಮುಖಾಂತರ ಕೊಡುವಂಥದ್ದು. ಹಾಗೆ MCC ಬ್ಯಾಂಕ್ ಇದೆ, ಅನಿಲ್ ಲೋಬ ಅವ್ರದ್ದು, ಅಲ್ಲಿಯೂ ಕೂಡ ಕೊಡಬಹುದು. ಹಾಗೆ ನೀವು ವೇದವ್ಯಾಸ ಕಮ್ಮತದ ಬಂದ್ರೆ ನಾನು ಕೂಡ ಒಂದು 10 ಜನರಿಗೆ ಕರೆ ಮಾಡಿ ಹೇಳ್ತೇನೆ, ನನ್ನ ಕಡೆಯಿಂದ ಕರೆ ಮಾಡಿ ಹೇಳ್ತೇನೆ. ಆದ್ರೆ ಅಷ್ಟು ನಿಮಗೆ ಅವಶ್ಯಕತೆ ಬೇಕು ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿ ಒಂದು 300-400 ಜನ ಇದ್ದಾರೆ ಅದರಲ್ಲಿ. ಹಾಗಾಗಿ ಕ್ಲೀನಿಂಗ್ ಮೆಟೀರಿಯಲ್ ಬೇಕಾದ್ರೆ 400 ಜನರು ಕೂಡ 50 ತೆಗೆದುಕೊಳ್ಬೇಕು. ಈ 400 ಜನರಿಗೆ ಎಲ್ಲೋ ಒಂದು ಕಡೆ ಒಂದು ಉದ್ದಿಮೆ ಕ್ಷೇತ್ರ ಆಗ್ಬೇಕು, ಅಂಗಡಿ ಆಗ್ಬೇಕು ಅಂದ್ರೆ ಸುನಿಲ್ ಭಗತ್ ಒಂದು ಪೈಯನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು. ಹಾಗೆ ಇವರಲ್ಲಿ ಒಂದು ಒಡಂಬಡಿಕೆ, ಇಟ್ ಇಸ್ ಲೈಕ್ ಬಾರ್ಟರ್ ಸಿಸ್ಟಮ್, ನಮ್ಮ ಓಲ್ಡನ್ ಡೇಸ್ ಅಲ್ಲಿ ಇತ್ತು. ಆ ಸಿಸ್ಟಮ್ ಅನ್ನು ಉಪಯೋಗಗೊಳ್ಳಬೇಕು. ಯಾಕಂದ್ರೆ ಯಾರ ಹತ್ರ ಏನೊಂದಿದೆ ಅವರು ಎಲ್ಲರೂ ಒಬ್ಬರ ಹತ್ರ ತೆಗೆದುಕೊಳ್ಳುವಂತ ವಾತಾವರಣದ ಒಂದು ಒಕ್ಕೂಟದಲ್ಲಿ ತಾವು ಸೇರ್ಕೊಂಡಿದ್ದೀರಿ. ಅಧ್ಯಕ್ಷರು ನಮ್ಮ ಶೆಟ್ರು ಕೂಡ ಇದ್ದಾರೆ. ಹಾಗಾಗಿ ನೀವು ಈ BNI ವ್ಯವಸ್ಥೆಗಳ ಸೇರ್ಕೊಂಡ ಸಂದರ್ಭದಲ್ಲಿ ನಿಮ್ಗೆ 100ಕ್ಕೆ 100 ಒಳ್ಳೆದಾಗ್ತದೆ. BNI ಯಲ್ಲಿ ನೀವು 1 ವರ್ಷದಲ್ಲಿ ಎಷ್ಟು ಉದ್ದಿಮೆಯನ್ನು ಪಡ್ಕೊಂಡಿದ್ದೀರಿ, ನಿಮ್ಮ ಬಿಸ್ನೆಸ್ ಎಷ್ಟಾಗಿದೆ, ಇನ್ನು ಮುಂದೆ 2ನೇ ವರ್ಷಕ್ಕೆ ಎಷ್ಟಾಗುತ್ತೆ, ಇದರೆಲ್ಲ ಲೆಕ್ಕಾಂಶಗಳು ಅವರು ತೆಗೆದುಕೊಂಡಿರ್ತಾರೆ, ನೀವು ಇಟ್ಕೊಳ್ತೀರಿ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಬಲ್ಲೆ, ನಿಮಗೆ ಸಹಕಾರ ಆಗ್ತದೆ ಅಂತ ಹೇಳಿದ್ರೆ ನನಗೆ ಮಂಗಳೂರಿನ ಯಾರಿಗೂ ನೀವು ಕರೆ ಮಾಡಿ ಮಾತಾಡಿ ಅಂತ ನಾನು ಮಾತಾಡ್ತೇನೆ. ನಿಮ್ಮ BNI ಮೆಂಬರ್ಗಳಾಗಿರ್ಬೇಕಾಗಿಲ್ಲ, ನೀವು KMC ಅವರಿಗೆ ಮಾತಾಡಿ ಅಂತ ಹೇಳಿ, ಅಥವಾ ನೀವು ಫಾದರ್ ಮುಲ್ಲರ್ ಅವರಿಗೆ ಮಾತಾಡಿ ಅಂತ ಹೇಳಿ ಅವ್ರಿಗೆ ಮಾತಾಡ್ತೇನೆ. ನೀವು AJ ಶೆಟ್ಟಿ ಹಾಸ್ಪಿಟಲ್ಗೆ ಮಾತಾಡಿ ಅಂತ ಹೇಳಿ ಮಾತಾಡ್ತೇನೆ. ನೀವು ಇನ್ಯಾವುದೋ ಬ್ಯಾಂಕಿಗೆ ಮಾತಾಡಿ ಅಂತ ಹೇಳಿ ಮಾತಾಡ್ತೇನೆ. ಇನ್ಯಾವುದೋ ಶಾಲಾ ಕಾಲೇಜುಗಳಿಗೆ ಮಾತಾಡಿ ಅಂತ ಮಾತಾಡ್ತೇನೆ. ಮಾತಾಡುವ ಕೆಲಸ ನಂದು. ಅಲ್ಲಿ ಹೋಗಿ ಮಾತಾಡಿ ರೇಟ್ ಕೊಟ್ಟು ಅವರನ್ನ ನಿಮ್ಮ ತಕ್ಕೆಗೆ ಬೀಳಿಸುವಂತ ಜವಾಬ್ದಾರಿ ನಿಮ್ಗೆ. ಮೈನ್ ಓನ್ಲಿ ಇನ್ಫ್ಲುಯೆನ್ಸ್, ದಟ್ ಈಸ್ ಆಲ್ಸೋ. ನನ್ನ ಕಿಸೆಯಲ್ಲಿ ತುಂಬಾ ಕಲ್ಲು ಇಟ್ಕೊಂಡಿದ್ದೇನೆ, ನಾನು ತೆಗೆದು ಬಿಸಾಡು. ಹಣ್ಣು ಬಿದ್ರೆ ನಿಮ್ಗೆ, ಪಕ್ಕನೆ ಹಣ್ಣು ಬೀಳದಿದ್ರೆ ನೀವು ಇನ್ನೊಂದು ಕಡೆ ಹೊಡಿದ್ರೆ ಇನ್ನೊಂದು ಕಡೆ ಹೊಡಿತೀವಿ. ಏನಿದೆ ಗುರುಗಳೇ, ನಮ್ಮ ಕೆಲಸ ಅಷ್ಟೇ. ಹಾಗಾಗಿ ನಿಮಗೆ ನಮ್ಮ ಸಹಕಾರಗಳಿದೆ. ನಾವು ಇವತ್ತಿನ ದಿನಗಳಲ್ಲಿ ಸ್ವಚ್ಛ ಭಾರತದ ವ್ಯವಸ್ಥೆಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಆ ಸ್ವಚ್ಛತೆಗೆ ವಿಶೇಷವಾದಂತ ಒತ್ತನ್ನು ಕೊಟ್ಟರು. ಇವತ್ತಿನ ಯುವ ಪೀಳಿಗೆ ವಿಶೇಷವಾಗಿ ಸ್ವಚ್ಛತೆಗೆ ಬಹಳ ದೊಡ್ಡ ರೀತಿಯಲ್ಲಿ ಆಸಕ್ತಿಯಿಂದ ಇದೆ. ಅದು ಮಾತ್ರವಲ್ಲ, ಸ್ವಚ್ಛತೆಗೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ಇವತ್ತು ಸ್ವಚ್ಛತೆಗೆ ಅದು ಬಹಳ ದೊಡ್ಡ ರೀತಿಯಲ್ಲಿ ಅದನ್ನ ಅನುಷ್ಠಾನ ಮಾಡಬೇಕಾದಂತ ಜವಾಬ್ದಾರಿ ಇದೆ. ಆ ಪ್ರಾಡಕ್ಟ್ ಆದ ಕಾರಣ ಇದು ಒನ್ ಕೈಂಡ್ ಆಫ್ ರೆಗ್ಯುಲರ್ ಪ್ರೊಸೆಸ್ ಅಲ್ಲಿ ಉಪಯೋಗಿಸುವಂತ ವಸ್ತು. ನಿಮಗೆ ಆ ಅವಕಾಶಗಳಿಲ್ಲ. ಜೀವನದಲ್ಲಿ ಒಮ್ಮೆ ಮನೆ ತಗೊಂಡ್ರೆ ಇನ್ನೊಮ್ಮೆ ಮನೆ ತೆಗೆದುಕೊಳ್ಳುವಾಗ 40 ವರ್ಷ ಹೋಗ್ತದೆ. ಅವಾಗ ನಿಮ್ಗೂ ಎಷ್ಟು ವಯಸ್ಸಾಗ್ತದೆ ಗೊತ್ತಿಲ್ಲ. ಇದು ಪ್ರತಿ ವಾರದಲ್ಲಿ ಪ್ರತಿ ತಿಂಗಳಲ್ಲಿ ಆ ಐಟಮ್ ಖಾಲಿ ವಾಪಸ್ ಕೊಡ್ಬೇಕು, ಸರಿಯಲ್ಲ? ಆ ರೀತಿಯ ವ್ಯವಸ್ಥೆಗಳು. ಹಾಗಾಗಿ ಸರ್ವಿಸ್ ಒಳ್ಳೆ ರೀತಿಯಲ್ಲಿ ನಗುಮುಖದ ಸರ್ವಿಸ್, ನಿಮ್ಮ ಸ್ಟಾಫ್ಗಳಿರ್ಬೋದು, ಅವರು ಆ ಸಂಸ್ಥೆ ನಗುಮುಖದ ಸರ್ವಿಸ್, ಒಳ್ಳೆಯ ಸೇವೆ ಸರ್ವಿಸ್. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಸ್ವಲ್ಪ ಕಳಿಸಿ ಅಂತ ಹೇಳಿದ್ರೆ ಕಳಿಸುವಂತ ಒಂದು ಸರ್ವಿಸ್ ಕೊಟ್ರೆ ನೀವು ಬಹಳ ಎತ್ತರಕ್ಕೆ ಬೆಳಿತೀರಿ. ಆ ಎತ್ತರಕ್ಕೆ ಬೆಳೆಸುವಂತ ವಾತಾವರಣಗಳು ಸೃಷ್ಟಿಯಾಗಲಿ. ನಿಮ್ಗೆ ನನ್ನ ಕಡೆಯಿಂದ ಪೂರ್ಣ ಸಹಕಾರಗಳಿದೆ. ಪೂರ್ಣ ನಿಮಗೆ ವಿಶೇಷವಾದಂತ ನಿಮಗೆ ನನ್ನ ಸಹಕಾರಗಳನ್ನ ನಾನು ಕೊಡ್ತಾ ನೀವು ಬೆಳೆಯಿರಿ. ಯುವಕರಾಗಿ ತಮ್ಮ ಹಗಲು ರಾತ್ರಿ ತಮ್ಮ ಪ್ರಯತ್ನವನ್ನ ಮಾಡಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ ನಾನು ಕೊನೆಯದಾಗಿ ನಾನು ಬಹಳ ತುಂಬ ಗಡಿಬಿಡಿಯಲ್ಲಿದ್ದೇನೆ. ಅನಿಲ್, ಸೇಮ್ ಮಿಸ್ಟೇಕ್ಸ್ ವಾಟ್ ವಿ ಡೂ politicians. You might be knowing politicians always do 3 kind of mistakes. One, that is they come late. But you people little ನಮ್ಮವರೇ ಇರ್ಲಿ ಅಂತ ವೇದಿಕೆ ಬಿಡ್ತೀರಿ. ಸೆಕೆಂಡ್ ಮಿಸ್ಟೇಕ್ ಏನಂತ ಹೇಳಿದ್ರೆ ಮೈಕ್ ಸಿಕ್ಕಿದ್ರೆ ಬಿಡುದಿಲ್ಲ ಯಾರು ಪೊಲಿಟಿಷಿಯನ್. ನಾನು ವೇದವ್ಯಾಸರು ಹೇಳಿದಂತ ನಾನು ಹಾಗೆ ಅಂತ ತಿಳ್ಕೊಬೇಡಿ. ನೀವು UT ಖಾದರ್ ಹಾಗೆ, ಐವನ್ರು ಹಾಗೆ, ಎಲ್ಲರೂ ಹಾಗೆ, ಯಾವ ಪಕ್ಷದಲ್ಲಿದ್ರು ಎಲ್ಲರೂ ಹಾಗೆ. ಮೈಕ ಸಿಕ್ಕಿದ್ರೆ ಬಿಡುದಿಲ್ಲ. ಅದನ್ನ ಕೂಡ ನೀವು ಕ್ಷಮೆ ಕೊಟ್ಟು ನಮಗೆ ವೇದಿಕೆ ಕೊಡ್ತೀರಿ. 3ನೇದು ಏನು ಅಂತ ಹೇಳಿದ್ರೆ
ಮೈಕ ನಿಲ್ಲಿಸಿದ ಕೂಡಲೇ ಹೋಗುದು, ಮತ್ತೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ನಾವು ಹೋಗುದು. ವಕೀಲ್ರೆ, ಅಲ್ಲಿ ಒಂದು ಪ್ರತಿಭಟನೆ ಆಗ್ತಾ ಇದೆ, ಆ ಪ್ರತಿಭಟನೆ ಪ್ರಧಾನ ಭಾಷಣ ನಾನೇ. ಅವರು ಫೋನ್ ಮಾಡ್ತಾ ಇದ್ದಾರೆ, ಭಾಷಣಕ್ಕೆ ಜನ ಸ್ವಾಗತ ಮಾಡಿ ಬನ್ನಿ 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 ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ಇನ್ನು ಅಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿ. ನಮ್ಮ ಹತ್ರ ಹೇಗೆ ಇದೆ ಅಂತ, ನಮ್ಮ ಹತ್ರ ಪ್ಲೇ ಕಾರ್ಡ್ ರೆಡಿ ಇದೆ. ಪ್ಲೇ ಬಟನ್ ಒತ್ತಿದ ಕೂಡಲೇ ಆ ಸಂದರ್ಭಕ್ಕೆ ಬೇಕಾದಂತೆ ನಾವು ಹೊಡಿತೇವೆ. ಅಂತ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೇವೆ. ಹಾಗಾಗಿ ನಮ್ಮ ಮಿತ್ರ ಯುವಕನಿಗೆ ನಾನು, ಜೈಸನಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ದೇವರು ಒಳ್ಳೇದು ಮಾಡ್ಲಿ, ನಿಮಗೆ ಸಂಪೂರ್ಣ ಭಗವಂತನ ಸಹಕಾರ ಸಿಗ್ಲಿ, ಮಂಗಳೂರಿನ ಜನತೆಯ ಸಹಕಾರ ಸಿಗ್ಲಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಶುಭವನ್ನ ಕೋರ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. Thank you for gracing us here on this occasion. Spiritual leader as well as the director of Father Muller's Charitable Institution, Father Faustin Lucas Lobo, to address the gathering. ಸಿದ್ಧರಾಗಿರುವಂತ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವ ಬಂಧು ಮಿತ್ರರೇ, ನಮ್ಮ MLA ಅವರು ಅತ್ಯುತ್ತಮವಾಗಿ ಈ ಒಂದು ಉದ್ದಿಮೆಯ ಬಗ್ಗೆ ಮಾಹಿತಿಯನ್ನು ಮುಂದಕ್ಕೆ ಯಾವ ರೀತಿಯಲ್ಲಿ ಮುನ್ನಡೆಸಬಹುದು ಇದರ ಬಗ್ಗೆ ಕೂಡ ಆಲೋಚನೆ ಕೊಟ್ಟಿದ್ದಾರೆ. ಸಹಕಾರ ವಿಶೇಷ ರೀತಿಯಲ್ಲಿ ಅವರು ಇಲ್ಲಿ ಕೊಡ್ತೀನಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಆದ್ರಿಂದ ಖಂಡಿತವಾಗಿಯೂ ಜೇಸನ್, ನಿಮ್ಮ ಈ ಉದ್ದಿಮೆ ಉತ್ತಮ ಪಥದಲ್ಲಿ ನಡೆಯಲಿಕ್ಕೆ ಸಾಧ್ಯ. MLA ಸಹಕಾರ ಇರುವಾಗ ಎಲ್ಲ ಸುಲಭ ಆಗ್ತದೆ. ಅದರಿಂದ MLA ಅವರು ಈ ಭರವಸೆ ನೀಡಿರುವ ಖಂಡಿತವಾಗಿಯೂ ಜೇಸನ್ಗೆ ಭವಿಷ್ಯ ಒಳ್ಳೆದಿದೆ. ಈ ಉದ್ದಿಮೆ ದಿನದಿಂದ ದಿನಕ್ಕೆ ಬೆಳೀತಾ ಹೋಗಲಿ. ಜೇಸನ್ ನಮ್ಮ ಊರಿಗೆ ಮಾತ್ರ ಅಲ್ಲ, ನಮ್ಮ ಭಾರತ ದೇಶಕ್ಕೂ ಒಬ್ಬ ದೊಡ್ಡ ಉದ್ದಿಮೆದಾರ ಆಗಲಿ ಅಂತ ನಾನು ಆಶಿಸ್ತೇನೆ. ಯುವಕರಿಗೆ ಇವತ್ತು ಉದ್ದಿಮೆಯಲ್ಲಿ ಕೈ ತೊಡಗಿಸಿಕೊಳ್ಳುವುದು ಮನಸ್ಸು ಕಡಿಮೆ, ಆ ಧೈರ್ಯ ಇಲ್ಲ. ಇವತ್ತು ನಾವು ನೋಡಿದ್ರೆ ಸ್ವ ಉದ್ಯೋಗಕ್ಕೆ ಹೋಗುವವರು ಕಡಿಮೆ ಆಗಿದ್ದಾರೆ, ಉದ್ಯೋಗ ಹರಸಿಕೊಂಡು ಹೋಗುವವರು ಜಾಸ್ತಿ ಇದ್ದಾರೆ. ಅದರಲ್ಲೂ ನಮ್ಮ ಭಾರತ ದೇಶದವರು ಉದ್ಯೋಗ ಹೊರ ದೇಶಗಳಲ್ಲಿ ಹುಡುಕೊಂಡು ಹೋಗುವವರು ಜಾಸ್ತಿ ಇವತ್ತು. ಹೀಗಿರುವಾಗ ನಮ್ಮ ದೇಶ, ನಾವು ದೇಶಕ್ಕೆ ಭವಿಷ್ಯ ನೀಡಬೇಕಾದವರು ಇರದಂತಹ ಒಂದು ಪರಿಸ್ಥಿತಿ ಬರ್ತಾ ಇದೆ. ಅದರಿಂದ ಇಂತಹ ಉದ್ದಿಮೆದಾರರು ಯಾರಿದ್ದಾರೆ, ಸ್ವ ಉದ್ಯೋಗವನ್ನು ಬಯಸಿ ಆ ಸ್ವ ಉದ್ಯೋಗಕ್ಕೆ ಯುವಕ ಪರಿಸ್ಥಿತಿಯಲ್ಲಿ ಕೈ ತೊಡಗಿಸಿಕೊಳ್ಳುವವರು ಕಡಿಮೆ ಇರುವಾಗ ಜೇಸನ್ ಈ ಒಂದು ಧೈರ್ಯವನ್ನು ಮಾಡಿದ್ದಕ್ಕೆ ಮತ್ತು ಈ ರೀತಿಯಲ್ಲಿ ಮುನ್ನಡೆಯಲು ಪ್ರಯತ್ನ ಮಾಡಿದ್ದಕ್ಕೆ ಜೇಸನ್ಗೆ ಶುಭಾಶಯ ಕೋರುತ್ತೇನೆ ಮತ್ತು ಒಳ್ಳೆಯ ಭವಿಷ್ಯವನ್ನು ಕೋರುತ್ತೇನೆ. ಯುವಕರು ಸ್ವಉದ್ಯೋಗ ಪ್ರಾರಂಭಿಸುವಾಗ ನಾವು ಸಹಕಾರ ಕೊಡಬೇಕು. ಯುವ ಅವಸ್ಥೆಯಲ್ಲಿ ಅನುಭವ ಕಡಿಮೆ, ಆದರೆ ಉಲ್ಲಾಸ ಇದೆ, ಆಸೆ ಇದೆ, ಕನಸುಗಳಿವೆ. ಈ ಆಸೆ, ಉಲ್ಲಾಸ, ಕನಸು ಇರುವಾಗ, ಅನುಭವ ಕಡಿಮೆ ಇದ್ದಾಗ ಉಳಿದವರೆಲ್ಲರೂ ನಾವು ಆ ಕೊರತೆಯನ್ನು ನೀಗಿಸಬೇಕು. ಆ ಅನುಭವದ ಕೊರತೆಯನ್ನು ನಾವು ಪ್ರತಿಯೊಬ್ಬರು ಹಂಚಿಕೊಟ್ಟು ಈ ಇಂತಹ ಉಲ್ಲಾಸ ಭರಿತರಾಗಿರುವ ಚಿಲುಮೆ ಏನು ಉತ್ತಮ ರೀತಿಯಲ್ಲಿ ಮುಂದಕ್ಕೆ ಬೆಳಿಬೇಕು ಅಂತ ಹೇಳುವ ಆ ಹುಮ್ಮಸ್ಸು ಇರುವ ಈ ಯುವಕರಿಗೆ ನಾವೆಲ್ಲರೂ ಕೈ ಜೋಡಿಸಿದಾಗ ಖಂಡಿತವಾಗಿಯೂ ಅವರ ಭವಿಷ್ಯ ಉತ್ತಮ, ನಮ್ಮ ಭವಿಷ್ಯ ಕೂಡ ಉತ್ತಮ. ಯಾಕಂತ ಹೇಳಿದ್ರೆ ಅವರ ಉದ್ದಿಮೆಯ ಮೂಲಕ ಏನು ಸಿಗಬೇಕು ಅದು ನಮ್ಗೆ ಎಲ್ರಿಗೂ ಸಿಗ್ತದೆ. ಅದರಿಂದ ಅವರ ಉದ್ದಿಮೆ ಒಳ್ಳೆಯದಾಗ್ತಾ ಇರುವಾಗ ನಮ್ ಕೂಡ ಅದರ ಲಾಭ ಸಿಗ್ತಾ ಇದೆ. ನಾನು ಹಲವಾರು ವರ್ಷಗಳ ಮುಂದೆ 1997 ಇಸವಿಯಲ್ಲಿ ಕೆನಡಾದಲ್ಲಿ ಅಲ್ಲಿ ನಾನು ಕಲಿತಾ ಇರುವಾಗ ಒಂದು ಥೀಸಿಸ್ ಬರೆದಿದ್ದೆ. ನನ್ನ ಥೀಸಿಸ್ ಹೆಸರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಫ್ ಇಂಡಿಯಾ. ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಅವ್ಯಾಹತವಾಗಿ ಇದೆ. ಈ ನಿರುದ್ಯೋಗ ಸಮಸ್ಯೆ ನಾವು ಹೋಗಲಾಡಿಸಬೇಕಂತ ಇದ್ರೆ ಸ್ವ ಉದ್ಯೋಗವನ್ನು ಸೃಷ್ಟಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಆ ಕಾಲದಲ್ಲಿ ನಾವು ಹೇಳ್ತಾ ಇದ್ದೆವು, ನಮ್ಮಲ್ಲಿ 435 ಮಿಲಿಯನ್ ಜನರು ಕೆಲಸಕ್ಕೆ ಯೋಗ್ಯ ಅಂತ ಇದ್ರೆ ಅದರಲ್ಲಿ 200 ಮಿಲಿಯನ್ ಜನರಿಗೆ ಮಾತ್ರ ಕೆಲಸ ಸಿಗ್ತಾ ಇತ್ತು. 435 ಜನರು ಕೆಲಸಕ್ಕೆ ಯೋಗ್ಯರಿದ್ದಾರೆ, ಆದ್ರೆ ಕೆಲಸದ ಅವಕಾಶ 200 ಮಿಲಿಯನ್ ಮಾತ್ರ ಅಂತ ಹೇಳುವಾಗ 235 ಮಿಲಿಯನ್ ಜನರಿಗೆ ಕೆಲಸದ ಅವಕಾಶ ಇಲ್ಲ. ಈಗ ಆ ಅವಕಾಶ ಇಲ್ಲದಾಗ ಅವರಿಗೆ ಅವಕಾಶ ಸಿಗ್ಬೇಕಂತ ಇದ್ರೆ ಯಾರು ಕೆಲಸದಲ್ಲಿ ಇದ್ದಾರೆ ಅವರನ್ನು
ಅಲ್ಲಿಂದ ಜಾರಿಸಬೇಕು, ಅವನು ಅಲ್ಲಿಂದ ಕೆಳಗೆ ಹಾಕ್ಬೇಕು, ಇನ್ನೊಬ್ಬನು ಬರ್ಬೇಕು. ಈ ರೀತಿಯ ಪರಿಸ್ಥಿತಿ. ಅದಕ್ಕೆ ಈ ರೀತಿಯ ಪರಿಸ್ಥಿತಿ ನಮ್ಮಲ್ಲಿ ಇರುವಾಗ ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವ ಕೆಲಸ ನಾವು ಇವತ್ತು ಮಾಡ್ಬೇಕು. ಉದ್ಯೋಗದ ಅವಕಾಶ ಹೆಚ್ಚಾದಾಗ ಈ ನಿರುದ್ಯೋಗದ ಸಮಸ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗಲು ಸಾಧ್ಯ. ಈ ಉದ್ಯೋಗದ ಏನು ಅವಕಾಶ ಸೃಷ್ಟಿಸಬೇಕಂತಿದ್ರೆ ನಾನು ನನ್ನ ಉದ್ಯೋಗವನ್ನು ಕಂಡುಕೊಳ್ಬೇಕು ಮತ್ತು ಇತರರಿಗೆ ಕೂಡ ಉದ್ಯೋಗ ಕೊಡುವಂತಹ ಪರಿಸ್ಥಿತಿ ಬರ್ಬೇಕು. ಅದು ಸಾಧ್ಯ ಸ್ವ ಉದ್ಯೋಗದಲ್ಲಿ ಮಾತ್ರ. ಸ್ವ ಉದ್ಯೋಗದ ಮೂಲಕ ನನಗೆ ಉದ್ಯೋಗ ಸಿಗ್ತದೆ, ನನ್ನ ಉದ್ಯೋಗ, ಅದರಲ್ಲಿ ನನಗೆ ಉದ್ಯೋಗ ಇದೆ. ಅದರ ಜೊತೆಗೆ ಈ ಸ್ವ ಉದ್ಯೋಗದಲ್ಲಿ ನಾನು 4, 10, 25, 50, 100 ವ್ಯಕ್ತಿಗಳಿಗೆ ಕೆಲಸ ಕೊಡಲಿಕ್ಕೆ ಸಾಧ್ಯ ಇದೆ. ನಾನು ಹೊಸ ಕೆಲಸದ ಅವಕಾಶಗಳನ್ನು ಸೃಷ್ಟಿಸ್ತಾ ಇರ್ತೇನೆ. ಅದರಿಂದ ಸ್ವ ಉದ್ಯೋಗ ಹೆಚ್ಚು ಜನರು ಮಾಡಿದಷ್ಟು ಉದ್ಯೋಗದ ಸೃಷ್ಟಿ ಜಾಸ್ತಿ ಆಗ್ತದೆ. ಆ ಉದ್ಯೋಗದ ಅವಕಾಶಗಳು ಜಾಸ್ತಿ ಆಗ್ತವೆ. ಉದ್ಯೋಗದ ಅವಕಾಶ ಜಾಸ್ತಿ ಆದಾಗ ನಮ್ಮ ಈ ಭಾರತ ದೇಶದ ನಿರುದ್ಯೋಗ ಸಮಸ್ಯೆ ಏನಿದೆ ಅದು ಸ್ವಲ್ಪನೇ ಪರಿಹಾರ ಆಗ್ಲಿಕ್ಕೆ ಸಾಧ್ಯ. ಅದರಿಂದ ನಾವೆಲ್ಲರೂ ಈ ರೀತಿಯಲ್ಲಿ ಸ್ವ ಉದ್ಯೋಗಕ್ಕೆ ಮುಂದಾಗುವ ಯಾರಿದ್ದಾರೆ ಅವರಿಗೆಲ್ರಿಗೂ ಸಹಕಾರ ಕೊಡಬೇಕು. ಅವ್ರು ಹೆಚ್ಚೆಚ್ಚು ಸ್ವ ಉದ್ಯೋಗ ಸೃಷ್ಟಿಸಿ ಅದರ ಮೂಲಕ ಹಲವಾರು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಿ ಉದ್ಯೋಗದ ಸಮಸ್ಯೆ ಹೋಗಲಾಡಿಸುವ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರಬೇಕು. ಅದರಿಂದ ಈ ಸಂದರ್ಭದಲ್ಲಿ ಸ್ವ ಉದ್ಯೋಗವನ್ನು ಪ್ರಾರಂಭಿಸಿದ ಜೇಸನ್ಗೆ ನಾನು ಅಭಿನಂದಿಸುವಾಗ ನಾವೆಲ್ಲರೂ ಕೂಡ ಈ ಜೇಸನ್ನಿಂದ ಒಂದು ಆದರ್ಶ ಸ್ವೀಕರಿಸೋಣ. ನಮ್ಮ ಯುವಕರು ಯಾರಿದ್ದಾರೆ ಅವರಿಗೆ ಈ ರೀತಿಯಲ್ಲಿ ಪ್ರೋತ್ಸಾಹಿಸಿ ನಮ್ಮ ರಾಷ್ಟ್ರವನ್ನು ಇನ್ನೂ ಕೂಡ ಸುಭದ್ರಗೊಳಿಸಲು ಸ್ವ ಉದ್ಯೋಗದ ಮೂಲಕ ಉದ್ಯೋಗಗಳನ್ನು ಸೃಷ್ಟಿಸಿ ಪ್ರತಿಯೊಬ್ಬರು ಉದ್ಯೋಗವನ್ನು ಇಲ್ಲೇ ಕಾಣುವಂತ ಪರಿಸ್ಥಿತಿ ಉದ್ಭವ ಆಗಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಉದ್ಘಾಟನಾ ಮತ್ತು ಆಶೀರ್ವಚನ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮೆಲ್ಲರ ನೆಚ್ಚಿನ ಫಾದರ್ ಮುಲ್ಲರ್ ಸಂಸ್ಥೆಯ ಡೈರೆಕ್ಟರ್ ಆಗಿರುವ ರೆವರೆಂಡ್ ಫಾದರ್ ಫೌಸ್ಟಿನ್ ಲೋಬೋರ್ ಅವರೇ, ಈ ಸಂಸ್ಥೆ ಕ್ಲೀನ್ ಅಂಡ್ ಕ್ಲಿಯರ್ ಈ ಸಂಸ್ಥೆಯ ಪ್ರೊಪರೇಟರ್ ಆಗಿರುವ ನನ್ನ ಮಿತ್ರರಾದ ICYM ನಲ್ಲಿ ಸುದೀರ್ಘವಾಗಿ ಸೇವೆ ಮಾಡಿ ಸಮಾಜದಲ್ಲಿ ಒಳ್ಳೆ ಲೀಡರ್ಶಿಪ್ ಅನ್ನು ಕೊಟ್ಟು ಇವತ್ತು ಒಂದು ಹೊಸ ಉದ್ಯಮಕ್ಕೆ ಕಾಲಿಡುವ ಸಂದರ್ಭದಲ್ಲಿ ವೇದಿಕೆ ಇದನ್ನು ಜೈಸನ್ ಮತ್ತು ವಿಶ್ಮಾರ್ ಅವರೇ ಹಾಗೂ BNI ಸಂಸ್ಥೆಯ ಆಡಳಿತರಾಗಿರುವ ರಘುರಾಮ್ ಶೆಟ್ರೆ, ವಿ ಸಂಪತ್ ಕುಮಾರ್ ಅವರೇ ಹಾಗೂ ಗಣೇಶ್ ಶರ್ಮಾರ್ ಅವರೇ ಹಾಗೂ ವೇದಿಕೆಯಲ್ಲಿರುವ MD ಬ್ರೈಟ್ ಗ್ಲೋಬ್ ಮೋಹನ್ ರಾಜ್, ನಮ್ಮ ಆತ್ಮೀಯರು, ನಮ್ಮ ಬ್ಯಾಂಕಿಗೆ ಸಾಧಾರಣ ಒಂದು 50ಕ್ಕೂ ಹೆಚ್ಚು ಎಂಪ್ಲಾಯೀಸ್ ಅನ್ನು ನಮಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ನೇಮಕ ಮಾಡಿ ಅತ್ಯಂತ ಒಳ್ಳೆಯ ಸುಂದರವಾಗಿ ಸೇವೆಯನ್ನು ಕೊಡುವ ನಮ್ಮ ಮಿತ್ರರಾದ ಮೋಹನ್ ರಾಜರವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೇ, ವಕೀಲರೇ ಹಾಗೂ ನಮ್ಮ ಜೈಸನ್ ಮತ್ತು ಭೀಷ್ಮ ಅವರ ಪೇರೆಂಟ್ಸ್ ಗಳೇ ಹಾಗೂ ಅವರ ಕುಟುಂಬದವರೇ ಹಾಗೂ ನಮ್ಮ ಲಾಯ್ ಅವರವರೇ ಹಾಗೂ ಲಸ್ತಿರವರೇ, ಇವತ್ತು ನನಗೆ ಸಂತೋಷ ಆಗ್ತದೆ. ಇದೊಂದು ಒಳ್ಳೆಯ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲು ನಿಮ್ಮ ಮುಂದೆ 2 ಶಬ್ದ ಮಾತಾಡಲು. ನಾನು ಒಂದು ಬ್ಯಾಂಕಿನ ಚೇರ್ಮನ್ ಆಗಿದ್ದೇನೆ. ಯಾವಾಗಲೂ ನಾನು ಸಹ ICYM ನಲ್ಲಿ ಒಂದು ಸೇವೆಯನ್ನು ಮಾಡಿ ಈ ಮಟ್ಟಕ್ಕೆ ಬೆಳೆದ ನಾನು ಒಂದು ವ್ಯಕ್ತಿಯಾಗಿದ್ದೇನೆ. ಜಯಚಂದ್ರ ಅವರು ಸಹ ಹಾಗೆಯೇ ಅವರು ICYM ನಲ್ಲಿ ಬೆಳೆದು ವಿಶ್ಮಾರ್ ಅವರು ಒಂದು ಹೊಸ ಉದ್ಯಮಕ್ಕೆ ಕಾಲಿಡುವುದು ನಿಜವಾಗಿಯೂ ನಮ್ಮ ಮಂಗಳೂರಿನಲ್ಲಿ ನಮ್ಮ ಸಮಾಜಕ್ಕೆ ಒಂದು ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಈಗಿನ ಯುವ ಜನರು ಬಿಸ್ನೆಸ್ ಮಾಡ್ಲಿಕ್ಕೆ ಬರುವುದು ಬಹಳ ಕಮ್ಮಿ. ಇಲ್ಲಿದ್ದವರು ಸಾಕ್ಷಿಯಾಗಿದ್ದಾರೆ. ಸ್ಟಡಿ ಮಾಡುವುದು, ಗಲ್ಫಿಗೆ ಹೋಗುದು. ಈ ನಮ್ಮ ಸಮಾಜದಲ್ಲಿ ತಳಮಟ್ಟದಿಂದ ಲೀಡರ್ಶಿಪ್ ಇಡುವುದು, ಹೊಸ ಸಮಾಜದಲ್ಲಿ ನಾಯಕತ್ವ ವಹಿಸಿ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಿ ಮತ್ತು ಬಿಸ್ನೆಸ್ ಮಾಡುವುದು, ಅದು ನಮ್ಮ ಇವತ್ತು ಒಳ್ಳೆಯ ಆದರ್ಶವನ್ನು ನಮಗೆ ಜೈಸನ್ ಮತ್ತು ವಿಶ್ಮಾರ್ ಅವರು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇಡೀ ಯುವ ಜನಾಂಗಕ್ಕೆ ಅವರು ಆದರ್ಶರಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ನಾನು ಬ್ಯಾಂಕಿನ ಚೇರ್ಮನ್ ಆಗಿ ನನಗೆ ಖುಷಿ ಆಗುವುದು ಹೊಸ ಉದ್ಯಮ ಸ್ಟಾರ್ಟ್ ಮಾಡುವುದು. ಯಾಕಂತ ಹೇಳಿದ್ರೆ ಹೊಸ ಉದ್ಯಮ ಸ್ಟಾರ್ಟ್ ಮಾಡುವುದಂದ್ರೆ ನನಗೆ ಖುಷಿ. ಯಾಕಂತ ಹೇಳಿದ್ರೆ ನಮಗೆ ಬ್ಯಾಂಕಿಗೆ ಅಕೌಂಟ್ ಆಗ್ತದೆ, ಟ್ರಾನ್ಸಾಕ್ಷನ್ ಆಗ್ತದೆ, ವ್ಯವಹಾರ ಆಗ್ತದೆ, ಲೋನ್ ಆಗ್ತದೆ, ನಮಗೆ ಬ್ಯಾಂಕಿಗೆ ಇಂಟ್ರೆಸ್ಟ್ ಬರ್ತದೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತೇನೆ ಜಯಸನ್ ರವರಿಗೆ. ಒಳ್ಳೆಯ ವ್ಯವಹಾರಕ್ಕೆ ಕಾಲಿಟ್ಟಿದ್ದೀರಿ, ಒಳ್ಳೆಯ ಹೆಸರನ್ನು ಕೊಟ್ಟಿದ್ದೀರಿ, ಕ್ಲೀನ್ ಅಂಡ್ ಕ್ಲಿಯರ್. ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಕ್ಲೀನ್ ಅಂಡ್ ಕ್ಲಿಯರ್ ಇರಬೇಕು. ನಮ್ಮ ಜೀವನದಲ್ಲಿ ಸಹ ನಾವು ಮಾಡುವ ನಾಯಕತ್ವದಲ್ಲಿ ಸಹ ನಾವು ಮಾಡುವ ವ್ಯವಹಾರದಲ್ಲಿ ಸಹ ಕ್ಲೀನ್ ಅಂಡ್ ಕ್ಲಿಯರ್ ಇದ್ರೆ ಮಾತ್ರ ನಮಗೆ ಸಮಾಜ ನಮಗೆ ಮೆಚ್ಚುತ್ತದೆ, ನಮಗೆ ಸಮಾಜ ಒಳ್ಳೆಯ ದಾರಿಯನ್ನು ಕೊಡುತ್ತದೆ,
ಮತ್ತು ನಾವು ಸಮಾಜದಲ್ಲಿ ಜೀವಿಸುವಾಗ ಒಂದು ಒಳ್ಳೆ ರೆಕಗ್ನೈಸ್ ಮಾಡ್ತಾರೆ ಮತ್ತು ಒಂದು ಒಳ್ಳೆಯ ಮನುಷ್ಯತ್ವದಿಂದ ನೋಡುವ ಸಂದರ್ಭ ಒಂದು ಉತ್ಪತ್ತಿ ಆಗ್ತದೆ. ಆದ್ದರಿಂದ ಇವತ್ತು ಈ ಮಹೇಂದ್ರ ಆರ್ಕಿಡ್ ನಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. ನಾವು ಎಲ್ಲಿಯಾದರೂ ನಮ್ಮ ಮನೆಯಲ್ಲಿ ಸಹ ಒಂದು ಕ್ಲೀನ್ ಅಂಡ್ ಕ್ಲಿಯರ್ ಇರಬೇಕು. ನಮ್ದು ಮನೆಯ ಒಂದು ಅಟ್ಮಾಸ್ಫಿಯರ್ ಆಂಬಿಯನ್ಸ್ ಇಲ್ಲಿ ಸಹ ನೋಡಿ ಮಹೇಂದ್ರ ಆರ್ಕಿಡ್ ಸಹ ತುಂಬಾ ಒಂದು ಚಂದ ಕಾಣ್ತದೆ ನೋಡ್ಲಿಕ್ಕೆ. ನಾನು 2000 ಒಂದು ಮಂಗಳೂರು ವ್ಯವಹಾರ ಮಾಡುವಾಗ ಮಹೇಂದ್ರ ಆರ್ಕಿಡ್ ಬಿಲ್ಡಿಂಗ್ ಆಗ ಸಹ ಈ ಬಿಲ್ಡಿಂಗ್ ಅಲ್ಲಿ ದೊಡ್ಡ ದೊಡ್ಡ ಉದ್ಯಮದಾರರು ಇದ್ರು. ಇಲ್ಲಿ ಬೆಳೆದು ಒಳ್ಳೇದಾಗಿ ದೊಡ್ಡ ದೊಡ್ಡ ವ್ಯವಹಾರ ಮಾಡಿ ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿ ವ್ಯವಹಾರ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ನಮ್ಮ ಸಮಾಜದಲ್ಲಿ ಪ್ರಜ್ವಲಿಸ್ತಾರೆ. ಆದ್ದರಿಂದ ನಾನು ಏನಂತ ಹೇಳಿದ್ರೆ ಇಲ್ಲಿ ಮೊದಲು ನಮ್ಮ ಇದು ಸಿಂಪೋಣಿ ನಮ್ಮ ಲಾಯಿನ್ ಅವರನ್ನ ಮತ್ತು ಲೆಸ್ಟಿನ್ ಅವರನ್ನು ದೊಡ್ಡ ಶಾಪ್ ಉಂಟು. ಅವರ ಎದುರೇ ಕ್ಲಿಯರ್ ಜೇಸನ್ ಅವರು ದೊಡ್ಡ ಶಾಪ್ ಅನ್ನು ಹಾಕಿದ್ದಾರೆ. ಇವರು ಈ ಅಂಗಡಿಯಿಂದ ಇಡೀ ಫ್ಲೋರ್ ಅನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ನೀವು ಎದುರಿದ್ದರೆ ನಿಮಗೆ ಆದರ್ಶ ಅವರ ಬೆಳಕು ಎಲ್ಲ ನಿಮಗೆ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ. ಇದರಿಂದ ಇದು ಕ್ಲಿಯರ್ ಮಾಡಿ ಈ ಪರಿಸರ ಸ್ವಚ್ಛ ಆಗ್ಲಿಕ್ಕೆ ನಿಮ್ಮ ಒಂದು ಒಳ್ಳೆ ಕೊಡುಗೆ ಇರ್ಲಿ ಅಂತ ನಾನು ಆಶಿಸ್ತೇನೆ. ನಮ್ಮ MLA ಅವರು ಹೇಳಿದ್ರು, ಒಂದು ಸುಂದರವಾಗಿ ಹೇಳಿದ್ರು, ಯಾರೋ ನಾಯಕರು ಅಂತ ಒಂದು ಸಪೋರ್ಟ್ ಮಾಡುವುದು ಆಶ್ವಾಸನೆ ಕೊಡುದಿಲ್ಲ. ಅವರು ಒಳ್ಳೇದು ಮಾಡಿ ನಿಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಅವರಿದ್ದಾರೆ, ಬಾಸ್ ಇದ್ದಾರೆ, ಅವರಿಗೆ ಲಾಸ್ಟ್ ಟೈಮ್ ದೊಡ್ಡ ಅವಾರ್ಡ್ಸ್ ಸಿಕ್ಕಿದೆ. ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಫಾದರ್ ಮುಲ್ಲರ್ಸ್ ಡೈರೆಕ್ಟರ್ ಇದ್ದಾರೆ, ಫಾದರ್ ಫೌಸ್ಟಿನ್ ಅವರು ಯಾವಾಗಲೂ ನಾಯಕತ್ವಕ್ಕೆ ಮತ್ತು ಹೊಸ ಉದ್ಯಮಗಾರರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾನು ಸಹ ಒಂದು ಕಳೆದ 25 ವರ್ಷದಲ್ಲಿ ನಾಯಕತ್ವ ವಹಿಸಿ ನಾನು ಬಿಸ್ನೆಸ್ ಮಾಡಲಿಲ್ಲ, ಹಣ ಮಾಡಲಿಲ್ಲ, ನಾಯಕತ್ವ ಮಾಡಿದ್ದೇನೆ. ಒಂದು ಚಾಲೆಂಜಿಂಗ್ ಲೀಡರ್ಶಿಪ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಲೀಡರ್ಶಿಪ್, ಅದನ್ನು ಮಾಡಿ 4 ಜನರಿಗೆ ಉಪಕಾರವಾಗ ಕೆಲಸ ಮಾಡಿದ್ದೇನೆ. ಅದರಲ್ಲಿ ನನಗೆ ಜಾಸ್ತಿ ಪೆಟ್ಟು ಸಿಕ್ಕಿದ್ದೇ ಜಾಸ್ತಿ, ತುಂಬಾ ಚಾಲೆಂಜ್ಗಳು ಫೇಸ್ ಮಾಡಿದ್ದೆ ಜಾಸ್ತಿ. ಅದರಿಂದ ನಾನು ಸಕ್ಸಸ್ಫುಲ್ ಆಗಿದ್ದೇನೆ. ಯಾವಾಗಲೂ ಜೀವನದಲ್ಲಿ ಕಷ್ಟ ಬಂದ್ರೆ ಮಾತ್ರ ನಮಗೆ ಒಳ್ಳೆ ದಾರಿ ನಾವು ಹುಡುಕ್ತೇವೆ, ಇಲ್ಲದ್ರೆ ನಾವು ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ವ್ಯವಹಾರ ಮಾಡುವಾಗ ಜೈಸನ್ ರವರೇ ಚಾಲೆಂಜಸ್ಗಳು ತುಂಬಾ ಸಿಗ್ತದೆ. ನಾವು ಬಿಸ್ನೆಸ್ ಮಾಡುವಾಗ ಚಾಲೆಂಜಸ್ ಫೇಸ್ ಮಾಡಿ ಎಲ್ಲಿ ರೀಚ್ ಆಗ್ಬೇಕಂತ ನೀವು ಫಸ್ಟ್ ಕಲಿಬೇಕು, ಇಲ್ಲದ್ರೆ ಸಾಧ್ಯ ಇಲ್ಲ. ಈ ನಮ್ಮ ಸಮಾಜದಲ್ಲಿ ಈ ನಮ್ಮ ಸಮುದಾಯದಲ್ಲಿ ತುಂಬಾ ಕಷ್ಟ ಉಂಟು. ಆದ್ದರಿಂದ ಎಲ್ಲ ಕಷ್ಟ ಚಾಲೆಂಜ್ಗಳು ಫೇಸ್ ಮಾಡ್ಲಿಕ್ಕೆ ದೇವರು ನಿಮಗೆ ಶಕ್ತಿಯನ್ನು ಕೊಡ್ಬೇಕಂತ ನೀವು ದೇವರಲ್ಲಿ ಪ್ರೇಯರ್ ಮಾಡಬೇಕು. ಅದು ಈಗಲೇ ಫಾದರ್ ಆಶೀರ್ವಚನವನ್ನು ಮಾಡಿದ್ದಾರೆ. ಆದ್ದರಿಂದ ಇದು ಒಂದು ಒಳ್ಳೆ ಸಂಸ್ಥೆಯಾಗಿ ಬೆಳವಣಿಗೆ ಆಗಲಿ. ನಮ್ಮ ಬ್ಯಾಂಕಿನಲ್ಲಿ ಏನು ನಿಮಗೆ ಸಹಕಾರ ಬೇಕೋ ನಾನು ಕೊಡ್ತೇನೆ. ನಮ್ಮ ಬ್ಯಾಂಕಿನಲ್ಲಿ ಫಸ್ಟ್ ಕೊಡುವುದು ಲೋನ್, ನಮಗೆ ಇಂಟ್ರೆಸ್ಟ್ ಬರ್ತದೆ, ಇಲ್ಲದ್ರೆ ಬ್ಯಾಂಕ್ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾರು ವ್ಯವಹಾರ ಮಾಡುವಾಗ ಬ್ಯಾಂಕಿನ ಅಗತ್ಯನೇ ಉಂಟು. ಅದೆಲ್ಲ ಮಾಡ್ಲಿಕ್ಕೆ ದೇವರು ನಿಮಗೆ ಅನುಗ್ರಹಿಸಿ ಕ್ಲೀನ್ ಅಂಡ್ ಕ್ಲಿಯರ್. ಹೇಗೆ ನಮ್ಮ ಲಾಯಿನ್ ಅವರು ಇಲ್ಲಿ ಕೆಳಗಿನಿಂದ ಮೇಲೆ ಹೋಗಿದ್ದಾರೆ ನೋಡಿ ಫಸ್ಟ್ ಫ್ಲೋರಿಗೆ, ಇಡೀ ಫ್ಲೋರ್ ಹಾಗೆ ಸಹ ನೀವು ಸಹ ಬೇಗ ಒಂದು ದೊಡ್ಡ ಬಿಲ್ಡಿಂಗ್ ಹೋಗ್ಲಿ. ಈ BNI ಕಂಪನಿ ಡಿಸ್ಟ್ರಿಬ್ಯೂಟರ್ ಆದ್ರಿಂದ ನಿಮಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಒಳ್ಳೆಯದನ್ನು ಆಶಿಸ್ತೇನೆ. ಯಾಕಂತ ಹೇಳಿದ್ರೆ ಜೇಸನ್ ಮತ್ತು ಭೀಷ್ಮ ಅವರ ಫ್ರೆಂಡ್ ಇದ್ದಾರೆ ಆಲ್ವಿನ್, ಅವರು ಶಬ್ದ ಇಲ್ಲದೇ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಅದನ್ನ ನೀವು ಸಹ ಸಕ್ಸಸ್ ಆಗ್ತೀರಿ. ನಿಮಗೆ ಎಲ್ಲ ನಾಯಕತ್ವದ ನೀವು ನಾಯಕತ್ವ ವಹಿಸಿ ಮಂಗಳೂರು ಧರ್ಮ ಪ್ರಾಂತದಲ್ಲಿ ICM ಅಧ್ಯಕ್ಷರ ಕೆಲಸ ಮಾಡುವ ಅನುಭವ ಉಂಟು. ಅದನ್ನೆಲ್ಲವನ್ನು ಈ ನಿಮ್ಮ ಕ್ಲೀನ್ ಅಂಡ್ ಕ್ಲಿಯರ್ ನಿಮ್ಮ ಈ ಸಂಸ್ಥೆಗೆ ಉಪಯೋಗ ಆಗಲಿ ಅಂತ ಆಶಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳು ನಾನು ಸಮರ್ಪಿಸ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್. ನಮಸ್ಕಾರ. ವೇದಿಕೆಯಲ್ಲಿ ಆಸೀನಾಗಿರುವಂತ ಎಲ್ಲರಿಗೂ ಹಾಗೆ ವೇದಿಕೆ ಮುಂಭಾಗದಲ್ಲಿ ನೆರೆದಿರುವಂತವರು ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಜೇಸನ್ ಕ್ರಾಸ್ಟ ಇವತ್ತು ಏನು ಈ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ, ಕ್ಲೀನ್ ಅಂಡ್ ಕ್ಲಿಯರ್ ಸ್ಥಾಪನೆ ಮಾಡಿದ್ದಾರೆ. ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳ್ತೀನಿ ಎಲ್ಲರಿಗೂ. ಹಾಗೆ ಒಳ್ಳೇದಾಗ್ಲಿ. 3 ಜನ ಅತ್ಯುತ್ತಮವಾಗಿ ಮಾತಾಡಿದ್ದಾರೆ. ಅದಾದ್ಮೇಲೆ ನಮ್ಗೆ ಮಾತಾಡೋದಕ್ಕೆ ಐ ಥಿಂಕ್ ಏನು ಇಲ್ಲ ಅನ್ಕೋತೀನಿ ನಾನಲ್ಲಿ. ವೇದವ್ಯಾಸ ಅವರು ಒಂದು ಒಳ್ಳೆ ಇನ್ಸ್ಪೈರಿಂಗ್ ಟಾಕ್ ಹೇಳಿದ್ರು. ಹಾಗೇನೆ ಫಾದರ್ ಅವರು ತುಂಬಾ ಒಂದು ಒಳ್ಳೇದಾಗಿ ಅಬೌಟ್ ದಿ ಲೀಡರ್ಶಿಪ್, ಅಬೌಟ್ ನ್ಯೂ ಯಂಗರ್ ಜನರೇಷನ್ ಕಮಿಂಗ್ ಇನ್ ಟು ಬಿಸ್ನೆಸ್, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಅದು ಅಗತ್ಯವಾದದ್ದು. ಹಾಗೆ ಅನಿಲ್ ಲೋಕೋ ಸರ್ವೇ ತುಂಬಾ ಒಳ್ಳೇದಾಗಿ ಹೇಗೆ ಜೇಸನ್ ಅವರನ್ನ ತುಂಬಾ ದಿನದಿಂದ ನೋಡಿದ್ದಾರೆ, ಹಾಗೆ ಅವರ ಬೆಳವಣಿಗೆಯನ್ನ ನೋಡಿದ್ದಾರೆ, ಅದನ್ನ ಅವರು ಹೇಳಿದ್ದಾರೆ. ನನಗೂ ಜೇಸನ್ ಪರಿಚಯ ಒಂದು 2.5 ವರ್ಷದಿಂದ ನಮ್ಮ BNI ಅಗ್ನಿ ಚಾಪ್ಟರ್, ಅದಕ್ಕೆ ಅವರೆಲ್ಲ ಮಾತಾಡಿದ್ದಾರೆ. ಸೊ ನಾನು ಬರೀ BNI ಮೂಲಕ ಏನಿದೆ ಅದನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ.
ಜೇಸನ್ ನನಗೆ ಒಂದು 2.5 ವರ್ಷದ ಹಿಂದೆ ನಮ್ಮ BNI ಅಗ್ನಿ ಚಾಪ್ಟರ್ ಸ್ಟಾರ್ಟ್ ಆಗುವಾಗ ಬಂದಿದ್ದವರು. ಬಂದು ಮೊದಲನೇದಾಗಿ ಬಂದ್ರು, ಆಮೇಲೆ ಅವಾಗ ಅವ್ರಿಗೆ ಏನು ಕೊರತೆ ಇತ್ತೋ ಗೊತ್ತಿಲ್ಲ, ಸದ್ಯಕ್ಕೆ ಜಾಯ್ನ್ ಆಗೋದಿಲ್ಲ ಅಂತ ಹೋದ್ರು. ಆದ್ರೆ ಅದಾದ್ಮೇಲೆ ಕೆಲವು 1 ವಾರ 2 ವಾರ ಆದ್ಮೇಲೆ ಮೋಹನ್ ರಾಜ್ ಜೊತೆಗೆ ಮಾತಾಡಿ ಅಲ್ಲಿ ಅವ್ರನ್ನ ಕರೆದು ಬಂದ್ರು ಅಲ್ಲಿ. ಬಟ್ ಆಫ್ಟರ್ ಹಿಸ್ ಕಮಿಂಗ್ ಇನ್ ಒಂದು ಒಳ್ಳೆ ವ್ಯಕ್ತಿಯ ಪರಿಚಯ ಆಯ್ತು, ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್. ಕರೆಕ್ಟ್ ಅಲ್ಲ, ಮುಖ್ಯವಾಗಿ ನಾವು ನೋಡುವಂತದ್ದು ಎಲ್ಲಾದ್ರೂ ಅಲ್ಲಿ ಒಂದು ಹ್ಯೂಮನ್ ಬೀಯಿಂಗ್ ಅಲ್ಲಿ. ಸೊ ಜೇಸನ್ ಕ್ರಾಸ್ಟ್ ಅಲ್ಲಿ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಲ್ಲಿ, ಒಂದು ಪ್ರಾಬಬಲಿ ಅವರು ಇಟ್ಟಿರುವಂತ ಹೆಸರು ಹಾಗೆ ಅವರು ನಡ್ಕೋತಾರೆ. ಒಂದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಅವ್ರು ಏನ್ ಮಾಡ್ತಾರೆ ಆ ಕೆಲಸವನ್ನು ಅದೇ ತರ ಅವರು ನೆರವೇರಿಸ್ತಾ ಇದ್ದಾರೆ ಅಲ್ಲಿ. ಸೊ ನಮಗೆ BNI ಅಲ್ಲಿ ಇದ್ದಾಗ್ಲೂ ಅವರು ಬಹಳ ಜನಕ್ಕೆ ಅನುಕೂಲ ಮಾಡಿಕೊಟ್ರು. ಹಾಗೇನೆ ಹಲವಾರು ರೂಲ್ಸ್ ಅನ್ನ ತಗೊಂಡು ಚಾಪ್ಟರ್ಗೆ ಏನ್ ಸಪೋರ್ಟ್ ಮಾಡ್ಬೇಕು ಅದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಅವರು ಬೆಳೀತಾ, ಹಾಗೆ ಅವರ ಚಾಪ್ಟರ್ ಅನ್ನು ಬೆಳೆಸ್ತಾ, ಅವರ ಬಿಸ್ನೆಸ್ ಅನ್ನ ಬೆಳೆಸ್ತಾ ಇರೋದು ನೋಡಿದಾಗ ಬಹಳ ಖುಷಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕಳೆದ 2 ವರ್ಷದಲ್ಲಿ ಅವರು ಇದೊಂದು ಡ್ರೀಮ್ ಅನ್ನ ಇಟ್ಕೊಂಡು ಅವರು ಇವತ್ತೊಂದು ಒಳ್ಳೆ ಒಂದು ಜರ್ಮನ್ ಕಂಪನಿ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರ ಡೀಲರ್ಶಿಪ್ ಅನ್ನ ತಗೊಂಡು ಮಂಗಳೂರಿಗೆ ಇವಾಗ ಬೇಕಾಗಿರುವಂತ ಒಂದು ವ್ಯವಸ್ಥೆಗೆ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಸೊ ಮುಂಚೆ ಎಲ್ಲ ನಮ್ಗೆ ಕ್ಲೆನ್ಲಿನೆಸ್ ಅಂತ ಹೇಳುವಾಗ ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ಇದ್ರೆ ಮಾತ್ರ ಸಾಕು ಅಂತ ಅನ್ನಿಸ್ತಾ ಇತ್ತಲ್ಲಿ, ಆ ತರ ಇದ್ರೆ ಅಲ್ಲಿ ಮಾತ್ರ ಅಂತ. ಬಟ್ ಇವತ್ತಿನ ನೋಡಿದ್ರೆ ಆಕ್ಚುಲಿ ಇವತ್ತು ಇಟ್ ಇಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎವ್ರಿ ಪ್ಲೇಸ್. ಕರೆಕ್ಟ್ ಅಲ್ಲ, ನಾವು ಎಲ್ಲೇ ನೋಡಿದ್ರು ನಮಗೆ ಸ್ವಚ್ಛತೆ ಬೇಕು, ನಮಗೆ ಸ್ವಚ್ಛತೆ ಇರೋ ಕಡೆಗೆ ಜನ ಜಾಸ್ತಿ ಹೋಗ್ತಾರೆ ಇವತ್ತು. ಹಂಗೆ ನಾವು ನೋಡೋದು, ಎಲ್ಲರೂ ನಾವು ನೋಡುವಾಗ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಎಲ್ಲರೂ ನಾವು ಹೋಗ್ತೀವಿ. ಯಾಕೆಂತ ಹೇಳಿದ್ರೆ ದಟ್ ಇಸ್ ವಾಟ್ ವಿ ಲೈಕ್ ಅಲ್ಲಿ. ಸೊ ಈ ಇಂಡಸ್ಟ್ರಿ ಬೆಳವಣಿಗೆ ತುಂಬಾ ಜಾಸ್ತಿ ಆಗಿದೆ, ಎಸ್ಪೆಷಲಿ ಕೋವಿಡ್ ನಂತರ ಇದಕ್ಕೆ ಒಂದು ದೊಡ್ಡ ಪುಷ್ ಸಿಕ್ತಲ್ಲಿ. ಸೊ ಅದ್ರ ಜೊತೆಗೆ ನಮ್ಮ ವೇದವ್ಯಾಸ ಅವರು ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ ಹಾಗೆ ಸ್ವಚ್ಛತಾ ಅಭಿಯಾನಕ್ಕೂ ಒಂದು ದೊಡ್ಡ ರೀತಿಯಲ್ಲಿ ಅದಕ್ಕೆ ಜಾಗ್ರತೆ ಮೂಡಿಸ್ತಾ ಈ ಇಂಡಸ್ಟ್ರಿ ಇವಾಗ ಇಟ್ ಇಸ್ ಗೋಯಿಂಗ್ ಟು ಗೋ ವೆರಿ ಬಿಗ್ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಪಾರ್ಸಲ್ ಆಫ್ ಎವ್ರಿ ಪ್ಲೇಸ್. ಒಂದು ಚಿಕ್ಕ ಆಫೀಸ್ ಇಂದ ಹಿಡಿದು ಒಂದು ಇವಾಗ ಪಬ್ಲಿಕ್ ಪ್ಲೇಸಸ್ ಎವ್ರಿವೇರ್ ದೇರ್ ಇಸ್ ಎ ನೀಡ್ ಅಲ್ಲಿ. ಇದ್ರದ್ದು ಒಂದು ಮನೆಗೂ ಇರ್ಬೋದು ಅಥವಾ ಎಲ್ಲಾ ಕಡೆಗೂ ಬೇಕಾಗಿರುವಂತದ್ದು. ಸೊ ದೇರ್ ಇಸ್ ಎ ಬಿಗ್ ಫ್ಯೂಚರ್, ಬಿಗ್ ಆಪರ್ಚುನಿಟಿ ಇನ್ ದಿಸ್ ಪರ್ಟಿಕ್ಯುಲರ್ ಫೀಲ್ಡ್ ಅಂಡ್ ದೇರ್ ಇಸ್ ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಅಲ್ಲಿ. ಸೊ ಅದನ್ನ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಐ ನೋ ದಟ್ ಜೇಸನ್ ಮತ್ತೆ ಅವರ ತಂಡದವರು ಹಾಕ್ತಾರಲ್ಲಿ. ಅದ್ರ ಮೂಲಕ ಅವ್ರಿಗೆ ಇನ್ನೂ ಒಂದು ಜಾಸ್ತಿ ಸಕ್ಸಸ್ ಸಿಗ್ಲಿ. ಅಂಡ್ ಬರೀ ನಮ್ಮ ಅವರು ಕಸ್ಟಮರ್ ಮಾತ್ರ ಅಲ್ಲ, ಪ್ರಾಬಬಲಿ ನಮಗೂ ಮಂಗಳೂರನ್ನು ನಾವು ಒಂದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಡೋದಕ್ಕೆ ಒಂದು ಪ್ರಾಬಬಲಿ ದಟ್ ಶುಡ್ ಬಿ ದಿ ವಿಷನ್ ಆಫ್ ಅಸ್ ಅಲ್ಲಿ. ಕರೆಕ್ಟ್ ಅಲ್ಲ, ಇಟ್ ಇಸ್ ನಾಟ್ ಜಸ್ಟ್ ಟು ಕೀಪ್ ಅವರ್ ಓನ್ ಪ್ಲೇಸಸ್ ಅರೌಂಡ್ ಕ್ಲೀನ್, it is to keep our whole of our Mangalore also keep clean and clear. So let's get into that mission and wish Jason and his team a grand success in this new venture. All the very best, Jason. All the best. Thank you. That's the tip of the iceberg. Underneath it is the hard work and dedication of Jason Crasta. And not only that, the support of everyone from BNI. Ladies and gentlemen, the executive director just spoke. Along with him, his very close friend and the driving vital force to his excellence is Mr. Mohan Raj, the MD Bright Globe Private Limited. He will now address the gathering. Over to him. ಈಗಾಗಲೇ ಆಲ್ರೆಡಿ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ ಎಲ್ಲರೂ ನಮ್ಮ ಗೆಸ್ಟ್ ನವರು. ಬಟ್ ಐ ವಾಂಟ್ ಟು ಟೆಲ್ ಓನ್ಲಿ ಒನ್ ಥಿಂಗ್ ಈಸ್ ಏನಂತ ಹೇಳಿದ್ರೆ ಅಬೌಟ್ ಹಿಸ್ ನೇಚರ್. ಸಿ ವೆನ್ ಐ ಮೆಟ್ ಹಿಮ್ ಜೇಸನ್ 2.5 years ಬ್ಯಾಕ್, ಸಡನ್ ಅವ್ರಿಗೆ ಒಂದು ಛಲ ಉಂಟು. ಈಗ ಅನಿಲ್ ಸರ್ ಹೇಳಿದಾಗೆ ಲೀಡರ್ಶಿಪ್ ಅಲ್ಲಿ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಮಾಡಿ ತೀರಿಸ್ತಾರೆ. ದಟ್ ಲೈಕ್ಸ್ ದ ಲಾಟ್. ಅಂಡ್ ನನ್ನಾಗೆ ಆಕ್ಚುಲಿ ನಮ್ದು ಕಂಪನಿಗೆ ನಾವು ಇಕ್ವಿಪ್ಮೆಂಟ್ ಆಗಿರ್ಬೋದು ಅಥವಾ ಕೆಮಿಕಲ್ ಆಗಿರ್ಬೋದು ಬೇರೆ ಕಡೆಯಿಂದ ತರ್ತಾ ಇದ್ವಿ. ಅದ್ರ ನಂತರ ಅವರನ್ನು ನೋಡಿದಾಗ, ಯಾಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾವು ಒಂದು ಇಕ್ವಿಪ್ಮೆಂಟ್ ಅವರಿಂದ ಪರ್ಚೇಸ್ ಮಾಡಿದ್ವಿ ಫಸ್ಟ್ ಗೆ, ನೋಡುವ ಹೇಗಿದೆ ಸರ್ವಿಸ್ ಅಂತ ಹೇಳಿ. ನಮ್ಗೆ ಒಂದು ಅರೌಂಡ್ 11 o'clock ಚಾಲೆಂಜಸ್ ಇತ್ತು. ಅದೊಂದು IT ಕಂಪನಿ ಬಿಲ್ಡಿಂಗ್ ಅಲ್ಲಿ ವರ್ಕ್ ಅಂತ. ಅಲ್ಲಿ ಚಾಲೆಂಜಸ್ ಇದ್ದಾಗ ಜೇಸನ್ ಪರ್ಸನಲಿ ಹೋಗಿ ಆ ಮಿಷಿನ್ ಗೆ ರೆಕ್ಟಿಫೈ ಮಾಡಿದ್ರು. ದಟ್ ಸರ್ವಿಸ್ ವಿಲ್ ನಾಟ್ ಗೆಟ್ ಎವ್ರಿವೇರ್. ಐ ಶುಡ್ ಅಪ್ರಿಶಿಯೇಟ್ ಫಾರ್ ದಟ್ ಜೇಸನ್, ಬಿಕಾಸ್ ಮಿಷಿನ್ ಮಾರುವಂತದ್ದು ಅಥವಾ ಕೆಮಿಕಲ್ ಕೊಡುವಂತದ್ದು ಯಾರು ಕೂಡ ಮಂಗಳೂರಲ್ಲಿ ಮಾಡಬಹುದು. ಬಟ್ ಆ ಒಂದು ಲೆವೆಲ್ಗೆ ಹೋಗಿ ಸರ್ವಿಸ್ ಕೊಡುವಂತದ್ದು, ಗೈಡ್ ಮಾಡುವಂತದ್ದು, ಈವನ್ ಯಾವುದೇ ಒಂದು ನ್ಯೂ ಮಿಷಿನ್ ಕೊಟ್ಟರೆ ನಮ್ಗೆ ಅವರು ಇಮಿಡಿಯೇಟ್ ಬಂದು ಅವರ ಟೀಮ್ ಬರ್ತಾರೆ, ಗೈಡ್ ಮಾಡ್ತಾರೆ, ನಂತರ ಇವರು ವೆರಿಫೈ ಮಾಡ್ತಾರೆ ಕರೆಕ್ಟ್ ಆಗಿ ಗೈಡ್ ಮಾಡಿದಾರ ಅಂತ. ಯಾಕಂತ ಹೇಳಿದ್ರೆ ಕೆಲವೊಂದು ಮಿಷಿನ್ ಕರೆಕ್ಟ್ ಆಗಿ ಅದನ್ನು ಯುಟಿಲೈಸ್ ಮಾಡಿಲ್ಲ ಅಂದ್ರೆ ಬೇಗ ಹಾಳಾಗಿ ಹೋಗ್ತದೆ. ಸೊ ಅದರ ನಂತರ ಇವಾಗ ನಮ್ಮ ಬ್ರೈಟ್ ಗೆ ಎಂತ ಕೆಮಿಕಲ್ ಬೇಕಿದ್ರು,
ಎಂತ ಮಿಷಿನ್ ಬೇಕಿದ್ರು ಸಿನ್ಸ್ ಲಾಸ್ಟ್ ಒಂದು ಆಲ್ಮೋಸ್ಟ್ 8 ಮಂತ್ಸ್ ನಾವು ಜೇಸನ್ ಇಂದ ಕ್ಲೀನ್ ಅಂಡ್ ಕ್ಲಿಯರ್ ಇಂದ ತೆಗಿತಾ ಇದ್ದೇವೆ. ಅದಕ್ಕೆ ತುಂಬಾ ಖುಷಿ ಆಗ್ತದೆ ಜೇಸನ್, ಬಿಕಾಸ್ ಆಫ್ ಯುವರ್ ಸರ್ವಿಸ್. ಅಂಡ್ ನಮ್ಮ ಆಫೀಸ್ ಅಲ್ಲಿ ಕೇಳ್ತಾ ಇದ್ರು, ಸರ್ ಇಮಿಡಿಯೇಟ್ಲಿ ಫುಲ್ ಹಾಕ್ಲಿಕ್ಕೆ ಕೊಡ್ತು ಬಿಡಿ, ರೀ ಅದು ಕೊಡ್ತಿದ್ದಾರೆ ಸರ್ ಅಂತ. ಯಾಕಂದ್ರೆ ನಾವು ನೋಡ್ತೇವೆ ಜಾಸ್ತಿ ಹೇಗೆ ಅಂತ ಹೇಳಿ ಜನರಲಿ. ಬಟ್ ಇವರ ನೇಚರ್, ಇವರದೊಂದು ಕಾನ್ಫಿಡೆನ್ಸ್, ಇವರದೊಂದು ಸರ್ವಿಸ್ ನಿಜವಾಗ್ಲೂ ಎಕ್ಸಲೆಂಟ್ ಇದೆ. ಅದಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ಲಿಕ್ಕೆ ಆಯ್ತು. ಅಂಡ್ ಯಾವುದೇ ಒಂದು ಬಿಸ್ನೆಸ್ ಮಾಡುವಾಗ ಮೇನ್ ಥಿಂಗ್ ಏನಂತ ಹೇಳಿದ್ರೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಂಡ್ ಸರ್ವಿಸ್. ಅದು ಎರಡು ಥಿಂಗ್ಸ್ ಇದ್ರೆ ಅಂದ್ರೆ ಸರ್ವಿಸ್ ಕೊಡುವಾಗ ನಾವು ಬೆಸ್ಟ್ ಆಗಿ ಸರ್ವಿಸ್ ಕೊಟ್ರೆ, ಈಗ ನೋಡಿ ನಮ್ದು ಮ್ಯಾನ್ ಪವರ್ ಸರ್ವಿಸ್, ಅದರಲ್ಲಿ ಚಾಲೆಂಜಸ್ ಇರ್ತದೆ. ಆವಾಗ ಅದನ್ನು ಹೇಗೆ ರೆಕ್ಟಿಫೈ ಮಾಡೋದು, ಹೋಗಿ ಮಾತಾಡೋದು, ಅದೇ ಮಾಡಿದ ತಕ್ಷಣ ನಾವು ಹೆಚ್ಚು ಆಗ್ಲಿಕ್ಕೆ ಆಗ್ತದೆ. ಅಂಡ್ ಅದನ್ನು ಜೇಸನ್ ಅವರು ಮಾಡ್ತಾ ಇದ್ದಾರೆ. ಅಂಡ್ ಹಿಯರ್ ಐ ವುಡ್ ಲೈಕ್ ಟು ಥ್ಯಾಂಕ್ ಇವನ್ ಅನಿಲ್ ಸರ್. MCC ಬ್ಯಾಂಕ್ ಅಲ್ಲಿ ಆಲ್ಮೋಸ್ಟ್ 50 ಮಂದಿ ವರ್ಕ್ ಮಾಡ್ತಾ ಇದ್ದಾರೆ, ಬ್ರೈಟ್ ನ ಎಂಪ್ಲಾಯಿ. ಅದಕ್ಕೆ ನೋಡಿ ಯಂಗ್ಸ್ಟರ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ನಾ ಎಲ್ಲರ ಹತ್ರ ಕೇಳೋದು ಅಂತ ಹೇಳಿದ್ರೆ, ಕೆಮಿಕಲ್ ಅಥವಾ ಈ ಚಿಕ್ಕ ಚಿಕ್ಕ ಐಟಮ್ ಎಲ್ಲರಿಗೂ ಬೇಕು. ಎಲ್ಲರೂ ನೀವು ತೆಗೆದುಕೊಂಡು ನೋಡಿ, ಇವತ್ತು ನೋಡಿದ ನಂತರ ನೆಕ್ಸ್ಟ್ ಲೈಕ್ ಆದ್ರೆ ನೀವು ತೆಗೆದುಕೊಳ್ಳಿಕ್ಕೆ ಆಗ್ತದೆ ಅಂಡ್ ಸರ್ವಿಸ್ ಕೊಡ್ತಾರೆ. ಎಲ್ಲರೂ ನಿಮ್ಮ ರೆಫರೆನ್ಸ್ ಅಲ್ಲಿ ಅವರಿಗೆ ಸಪೋರ್ಟ್ ಮಾಡಿ, ಬಿಸ್ನೆಸ್ ಕೊಡಿ. ಯುವಕರಿಗೆ ಬೇಕಾದದ್ದು ಗೈಡೆನ್ಸ್ ಅಂಡ್ ಸಪೋರ್ಟ್, ದೆನ್ ಓನ್ಲಿ ವಿ ಕ್ಯಾನ್ ಅಚೀವ್. ಬಿಕಾಸ್ ನಾನು ಸ್ಟಾರ್ಟ್ ಮಾಡುವಾಗ ಓನ್ಲಿ 1 ಎಂಪ್ಲಾಯ್ಸ್ ಇದ್ರು, ಈಗ ಆಲ್ಮೋಸ್ಟ್ 1000 ಎಂಪ್ಲಾಯ್ಸ್ ಇದ್ದಾರೆ, ಬಿಕಾಸ್ ಆಫ್ ದಿ ಗೈಡೆನ್ಸ್. ಸಿ ವಿಚ್ ಎವರ್ ಯಂಗ್ಸ್ಟರ್ಸ್ ಯಾರು ಇದ್ರು ಯಾರಿಗೂ ನೀವು ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮ MCC ಬ್ಯಾಂಕ್ ಆಗಿರ್ಬೋದು, ಬೇರೆ ಬೇರೆ ಬ್ಯಾಂಕ್ಸ್ ನವರು ಇದ್ದಾರಲ್ಲ, ಅವರು ಸಪೋರ್ಟ್ ಮಾಡ್ತಾರೆ. ದಟ್ ಈಸ್ ಇನಫ್. ಯಾಕಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ ತಕ್ಷಣ ನಮ್ದು ಆಬ್ಲಿಗೇಷನ್ ಸ್ಟಾರ್ಟ್ ಆಗ್ತದೆ. ಅದು ಬೇಕಾಗಿಲ್ಲ ಯಾವುದೇ ಯಂಗ್ಸ್ಟರ್ಗೆ, ಯಾವುದೇ ಯುವಕರಿಗೆ. ನೀವು ಕೊಡ್ಬೇಕಾದ್ದು ರೈಟ್ ಗೈಡೆನ್ಸ್, ಅದು ವೆರಿ ಇಂಪಾರ್ಟೆಂಟ್. ಫಾದರ್ ಹೇಳಿದ್ರು ಅನುಭವ ಬೇಕಂತ. ಎಕ್ಸಾಕ್ಟ್ಲಿ. ಯಾಕಂತ ಹೇಳಿದ್ರೆ ಮಾಡಿ ತಪ್ಪಾಗಿ ಲಾಸ್ ಆಗಿ ಮತ್ತೆ ನಾವು ಇದು ಮಾಡುವಾಗ ಅಲ್ಲಿ ತುಂಬಾ ಫೈನಾನ್ಷಿಯಲ್ ಡ್ಯಾಮೇಜಸ್ ಆಗ್ತದೆ. ಅದಕ್ಕೆ ಯಾರಾದ್ರೂ ನಿಮ್ಮಂತ ಸೀನಿಯರ್ಸ್ ನವರು ಇಂಥ ಯಂಗ್ಸ್ಟರ್ಸ್ ಗೆ ನಿಮ್ಮ ಸರ್ಕಲ್ ಅಲ್ಲಿ ನೀವು ಸಪೋರ್ಟ್ ಮಾಡಿ, ಗೈಡ್ ಮಾಡಿ. ದಟ್ ಇಸ್ ದ ಬಿಗ್ಗೆಸ್ಟ್ ಸಪೋರ್ಟ್ ಯು ಆರ್ ಗಿವಿಂಗ್ ಟು ದಿ ಯಂಗ್ಸ್ಟರ್ಸ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು. ಮಾನ್ಯ ವೇದಿಕಾಧ್ಯಕ್ಷರೇ, ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಗಣ್ಯ ಅತಿಥಿಗಳೇ, ಸನ್ಮಾನ್ಯ ಉಪಸ್ಥಿತರೇ, ಈ ಶುಭ ಸಮಾರಂಭದ ಅಂತ್ಯದಲ್ಲಿ ನನ್ನ ಮೊದಲ ಕೃತಜ್ಞತೆಯ ನಮನವನ್ನು ಸರ್ವಶಕ್ತನಾದ ಪರಮಾತ್ಮನಿಗೆ ಅರ್ಪಿಸುತ್ತೇನೆ. ಈ ಕನಸಿಗೆ ಜೀವ ನೀಡಿದ ಶಕ್ತಿ, ಈ ಪಯಣಕ್ಕೆ ಧೈರ್ಯ ನೀಡಿದ ಬೆಳಕು ಮತ್ತು ಇಷ್ಟು ಮಹನೀಯರ ಸಾನ್ನಿಧ್ಯ ದೊರಕಿಸಿದ ಅನುಗ್ರಹ ಎಲ್ಲವೂ ದೇವರ ಕೃಪೆಯೇ. ದೇವರ ಆಶೀರ್ವಾದವಿಲ್ಲದೆ ಯಾವುದೇ ಆರಂಭಕ್ಕೂ ಅರ್ಥವಿಲ್ಲ ಎಂಬುದನ್ನು ನಾವು ವಿನಮ್ರತೆಯಿಂದ ಸ್ಮರಿಸುತ್ತೇವೆ. ಅದೇ ರೀತಿಯಾಗಿ ಇಂದು ನಮ್ಮೊಂದಿಗೆ ಅತಿಥಿಗಳಾಗಿ ಬಂದ, ಜನಸೇವೆಯ ಸಂಕಲ್ಪದಿಂದ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಮಾನ್ಯ ಡಿ ವೇದವ್ಯಾಸ್ ಕಾಮತ್ ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಸಮಾರಂಭಕ್ಕೆ ಆತ್ಮೀಯತೆ ಮತ್ತು ಆಶೀರ್ವಾದಗಳ ಛಾಯೆ ಹರಡಿದ ಗೌರವಾನ್ವಿತ ರೆವರೆಂಡ್ ಫಾದರ್ ಫೌಸ್ಟಿನ್ ಲೋಬೋ ಅವರು, ನಿರ್ದೇಶಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್, ನಿಮಗೆ ನಮ್ಮ ಸಾದರ ವಂದನೆಗಳು. ನಿಮ್ಮ ಆಶೀರ್ವಾದ ನಮ್ಮ ಮುಂದಿನ ಪಯಣಕ್ಕೆ ದೀಪವಾಗಿರಲಿ. ಬ್ಯಾಂಕಿಂಗ್ ಕ್ಷೇತ್ರದ ಗೌರವಾನ್ವಿತ ನಾಯಕ ಶ್ರೀ ಅನಿಲ್ ಲೋಬಾ ಅವರು, ಅಧ್ಯಕ್ಷರು MCC ಬ್ಯಾಂಕ್ ಲಿಮಿಟೆಡ್, ನಿಮ್ಮ ಉಪಸ್ಥಿತಿ ಮತ್ತು ಶುಭಾಶಯಗಳಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಬೆಂಬಲ ನಮ್ಮ ಕನಸಿಗೆ ಬಲವಾಗಿದೆ. ಉದ್ಯಮ ಕ್ಷೇತ್ರದ ತಜ್ಞ ಶ್ರೀ ವಿ ಸಂಪತ್ ಕುಮಾರ್ ಅವರು, ಟೆರಿಟರಿ ಮ್ಯಾನೇಜರ್ ಕಾಶರ್, ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಇಲ್ಲಿ ಆಗಮಿಸಿದ್ದಕ್ಕಾಗಿ ನಾವು ಆಳವಾದ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ. ನಮ್ಮ ವ್ಯವಹಾರಿಕ ಪಯಣಕ್ಕೆ ದಿಕ್ಕು ತೋರಿಸುತ್ತಿರುವ ಶ್ರೀ ಗಣೇಶ್ ಎನ್ ಶರ್ಮಾ ಅವರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ BNI ಮಂಗಳೂರು ಮತ್ತು ಉಡುಪಿ, ನಿಮ್ಮ ಮಾರ್ಗದರ್ಶನ, ಪ್ರೇರಣೆ ಮತ್ತು ನಿರಂತರ ಬೆಂಬಲಕ್ಕೆ ನಾವು ಹೃದಯ ತುಂಬಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನೀವು ನಮ್ಮ ಶಕ್ತಿ ಸ್ತಂಭ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಬೇಕಾದವರು ಶ್ರೀ ಮೋಹನ್ ರಾಜ್ ಅವರು, MD ಬ್ರೈಟ್ ಗ್ಲೋಬ್ ಪ್ರೈವೇಟ್ ಲಿಮಿಟೆಡ್. ಜೇಸನ್ ಅವರ ಈ ದೊಡ್ಡ ಹೆಜ್ಜೆಗೆ ಧೈರ್ಯ ನೀಡಿದವರು ಹಾಗೂ ಪ್ರತಿಯೊಂದು ಹಂತದಲ್ಲೂ ಮಾರ್ಗದರ್ಶನ ಮಾಡಿದವರು, ಪ್ರೋತ್ಸಾಹ ನೀಡಿ ಮುಂದಕ್ಕೆ ನಡೆಸಿದವರು ನೀವು. ಈ ಹೊಸ ಆರಂಭದ ಪ್ರತಿಯೊಂದು ಹಂತದಲ್ಲೂ ಕೈ ಹಿಡಿದು ನಡೆಸಿದ ನಿಮ್ಮ ಬೆಂಬಲಕ್ಕೆ ನಾವು ಸದಾಋಣಿಯಾಗಿರುತ್ತೇವೆ. ನಿಮ್ಮ ಮಾರ್ಗದರ್ಶನವಿಲ್ಲದೆ ಈ ಪಯಣ ಇಷ್ಟು ಸುಗಮವಾಗಿರುತ್ತಿರಲಿಲ್ಲ. ನಿಮಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಗೌರವ. ಅದೇ ರೀತಿಯಾಗಿ ಶ್ರೀ ರಘುನಾಥ್ ಶೆಟ್ಟಿ ಅವರು, ಆರ್ಯ ಫೈರ್ ಅಂಡ್ ಸೇಫ್ಟಿ ಸಂಸ್ಥೆಯಿಂದ ಜೇಸನ್ ಅವರ ಪ್ರಯಾಣದಲ್ಲಿ ಸದಾ ಬೆನ್ನಿಗೆ ನಿಂತು ಧೈರ್ಯ ತುಂಬಿ ಮಾರ್ಗದರ್ಶನ ನೀಡಿದ ಅದ್ಭುತ ಗುರು. ನಿಮ್ಮ ಪ್ರೋತ್ಸಾಹ ಮತ್ತು ಸಹಾಯ ನಮಗೆ ಅಪಾರ ಬಲ ನೀಡಿದೆ. ನಿಮ್ಮ ಬೆಂಬಲಕ್ಕೆ ನಮ್ಮ ಆಳವಾದ ಕೃತಜ್ಞತೆಗಳು. ಈ ಸಮಾರಂಭವನ್ನು ಅತಿ ಸುಂದರವಾಗಿ ನಿರೂಪಿಸಿ
ಕಾರ್ಯಕ್ರಮಕ್ಕೆ ಜೀವ ತುಂಬಿದ ನಮ್ಮ MC ಶ್ರೀ ಕುಮಾರಿ ಜಾಸ್ಮಿನ್ ಅವರಿಗೆ ವಿಶೇಷ ಧನ್ಯವಾದಗಳು. ನಿಮ್ಮ ಮಾತಿನ ಸೌಂದರ್ಯ ಮತ್ತು ನಿರೂಪಣಾ ಶೈಲಿ ಈ ವೇದಿಕೆಗೆ ಘನತೆಯನ್ನು ತಂದಿದೆ. ಈ ಕ್ಷಣಗಳನ್ನು ಶಾಶ್ವತವಾಗಿ ಹಿಡಿದಿಟ್ಟ ನಮ್ಮ ಛಾಯಾಗ್ರಾಹಕ ಸಾರಿ ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ, ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಲೆನ್ಸ್ ಮೂಲಕ ನಮ್ಮ ನೆನಪುಗಳು ಅಮರವಾಗಿವೆ. ನಮ್ಮ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸಲು ಕೈ ಜೋಡಿಸಿದ ನಮ್ಮ ಮೀಡಿಯಾ ಪಾಲುದಾರರಿಗೆ ನಮ್ಮ ಕೃತಜ್ಞತೆಗಳು. ನಿಮ್ಮ ಸಹಕಾರವೇ ನಮ್ಮ ವೇದಿಕೆಗೆ ಧ್ವನಿ ನೀಡಿದೆ. ನಮ್ಮ ಸಂಸ್ಥೆಗೆ ಹೊಸ ಗುರುತು ನೀಡಿದ ನಮ್ಮ ಲೋಗೋ ವಿನ್ಯಾಸಕರಿಗೆ ವಿಶೇಷ ಧನ್ಯವಾದಗಳು. ಈ ವೇದಿಕೆಯನ್ನು ಇಷ್ಟು ಆಕರ್ಷಕರವಾಗಿ ಅಲಂಕರಿಸಿದ ಎಲ್ಲರಿಗೂ ಹಾಗೂ ರುಚಿಕರವಾದ ಉಪಕಾರ ವ್ಯವಸ್ಥೆ ಮಾಡಿಕೊಟ್ಟಿರುವ ಅಲಂಕಾರ್ ಈವೆಂಟ್ಸ್ ಅಂಡ್ ಡೆಕೋರೇಟರ್ಸ್ ತಂಡಕ್ಕೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು. ನಿಮ್ಮ ಕಲಾತ್ಮಕ ಸ್ಪರ್ಶವೇ ಈ ವೇದಿಕೆಗೆ ಜೀವ ತುಂಬಿದೆ. ಈ ವೇದಿಕೆಯನ್ನು ಸೌಂದರ್ಯದಿಂದ ಮೆರುಗುಗೊಳಿಸಿದ ಸುಂದರ ಸ್ಮರಣಿಕೆಗಳನ್ನು ತಯಾರು ಮಾಡಿದ ಶ್ರೀ ಆಲ್ವಿನ್ ಡಿಸೋಜಾ ಅವರು ಇನ್ ಗ್ಯಾಲರಿ ಅವರಿಗೆ ವಿಶೇಷ ಕೃತಜ್ಞತೆಗಳು. ನಿಮ್ಮ ಕಲಾತ್ಮಕ ಸ್ಪರ್ಶ ಈ ದಿನವನ್ನು ಇನ್ನಷ್ಟು ಸ್ಮರಣೀಯವಾಗಿ ಮಾಡಿದೆ. ಕಾರ್ಯಕ್ರಮದ ಧ್ವನಿಯ ಪ್ರಭಾವಕ್ಕೆ ಜೀವ ತುಂಬಿದ ನಿತ್ಯಾದರ್ ಸೌಂಡ್ಸ್ ತಂಡಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಈ ಸುಂದರ ಸ್ಥಳವನ್ನು ನಮಗೆ ಒದಗಿಸಿ ಸಹಕಾರ ನೀಡಿದ ಕಟ್ಟಡದ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಮ್ಯಾನೇಜರ್ ಅವರಿಗೆ ನಮ್ಮ ಆಳವಾದ ಕೃತಜ್ಞತೆಗಳು. ನಿಮ್ಮ ಸಹಕಾರವಿಲ್ಲದೆ ಈ ಕಾರ್ಯಕ್ರಮ ಇಷ್ಟು ಸುಗಮವಾಗಿ ನಡೆಯುತ್ತಿರಲಿಲ್ಲ. ನಿಮಗೆ ಧನ್ಯವಾದಗಳು. ಕಾರ್ಯಕ್ರಮದ ಆರಂಭದಿಂದ ಅಂತ್ಯದವರೆಗೆ ಶಾಂತಿ, ಸುರಕ್ಷತೆ ಮತ್ತು ಸಹಕಾರ ಒದಗಿಸಿದ ಭದ್ರತಾ ಸಿಬ್ಬಂದಿಗಳು ವಿಶೇಷ ಧನ್ಯವಾದಗಳು. ನಿಮ್ಮ ನೆರವು ನಮ್ಮ ಕಾರ್ಯಕ್ರಮವನ್ನು ಶಿಸ್ತಿನಿಂದ ನಡೆಸಲು ಸಹಾಯವಾಯಿತು. ನಮ್ಮ ಹಿಂದೆ ನಿಂತು ದಿನ ರಾತ್ರಿ ಶ್ರಮಿಸಿದ ನಮ್ಮ ಕಚೇರಿ ಸಿಬ್ಬಂದಿ, ನಿಮ್ಮ ನಿಷ್ಠೆ, ದುಡಿಮೆ ಮತ್ತು ತ್ಯಾಗಕ್ಕೆ ಪದಗಳು ಸಾಕಾಗುವುದಿಲ್ಲ. ನೀವು ಇಲ್ಲದೆ ಈ ದಿನ ಸಾಧ್ಯವಾಗುತ್ತಿರಲಿಲ್ಲ. ಕುಟುಂಬದ ಸದಸ್ಯರು, ನಿಮ್ಮ ತ್ಯಾಗ, ಸಹನೆ, ಪ್ರೀತಿ ಮತ್ತು ಪ್ರಾರ್ಥನೆಯೇ ನಮ್ಮ ಬೆನ್ನೆಲುಬು. ನಿಮಗೆ ನಮ್ಮ ಶಿರಹಷ್ಟಾಂಗ ವಂದನೆಗಳು. ನಮ್ಮ ಜೀವನಕ್ಕೆ ಬಣ್ಣ ತುಂಬಿದ ನಮ್ಮ ಸ್ನೇಹಿತರು, ನಿಮ್ಮ ಸ್ನೇಹವೇ ನಮ್ಮ ಸಂಪತ್ತು. ನಮ್ಮ ಬೆಳವಣಿಗೆಗೆ ದಿಕ್ಕು ನೀಡಿದ BNI ಕುಟುಂಬದ ಸದಸ್ಯರು, ನಿಮ್ಮ ನೆಟ್ವರ್ಕಿಂಗ್, ಮಾರ್ಗದರ್ಶನ ಮತ್ತು ವಿಶ್ವಾಸಕ್ಕೆ ನಾವು ಸದಾ ಋಣಿಯಾಗಿದ್ದೇವೆ. ಇವತ್ತು ಬೆಳಿಗ್ಗೆಯಿಂದ ನಮಗೆ ಸಹಕಾರ ಕೊಟ್ಟ ದೀನ ಲೋಬರವರು ಹಾಗೂ ರಘುನಾಥ್ ಶೆಟ್ಟಿ ಅವರು ಹಾಗೂ ಅಗರಿ ಎಂಟರ್ಪ್ರೈಸಸ್ ಮಾಲಕರು, ಇವರೆಲ್ಲರೂ ಬಂದು, ಹಾಗೆ ಪ್ರತಿಯೊಬ್ಬರು ರಘುನಾಥ್ ಶೆಟ್ಟಿ ಅವರು, ಸುಮಾರು ಜನ BNI ಸೇವೆಯ ಮೂಲಕ ನಮಗೆ ಸ್ಫೂರ್ತಿ ನೀಡುವ ರೋಟರಿ ಕ್ಲಬ್ ಬೈಕಂಪಾಡಿ ಸದಸ್ಯರು, ನಿಮ್ಮ ಸೇವಾ ಭಾವನೆಗೆ ನಮ್ಮ ಗೌರವಪೂರ್ಣ ಧನ್ಯವಾದಗಳು. ನಮ್ಮ ಕನಸನ್ನು ನಂಬಿದ ಶುಭಾಶಯಕರು, ನಮ್ಮ ಸೇವೆಯನ್ನು ಆಯ್ದುಕೊಂಡ ಗ್ರಾಹಕರು ಮತ್ತು ನಮ್ಮ ಜೊತೆಗೆ ಹೆಜ್ಜೆ ಹಾಕುತ್ತಿರುವ ಸಹಭಾಗಿಗಳು, ನಿಮ್ಮ ವಿಶ್ವಾಸವೇ ನಮ್ಮ ದೊಡ್ಡ ಬಲ. ನಿಮ್ಮೆಲ್ಲರಿಗೂ ಅನಂತ ಕೃತಜ್ಞತೆಗಳು. ಇಂದು ಜೇಸನ್ ನ ಕೆಲವು ಫ್ರೆಂಡ್ಸ್ಗಳು ಸ್ಟ್ಯಾನ್ಲಿ ಮತ್ತು ಡೆನ್ಸಿಲ್ ಇವರೆಲ್ಲರೂ ಬಂದು ಇಲ್ಲಿ ನಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಇವತ್ತು ನಮಗೆ ಸಹಕಾರ ನೀಡಿದ್ದಾರೆ. ನಿಮಗೂ ನಮ್ಮ ಧನ್ಯವಾದಗಳು. ಕೊನೆಯಲ್ಲಿ ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಸೇರಿ ಈ ಕ್ಷಣವನ್ನು ಸ್ಮರಣೀಯಗೊಳಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿಯೊಂದಿಗೆ ಕ್ಲೀನ್ ಅಂಡ್ ಕ್ಲಿಯರ್ ಸಂಸ್ಥೆಯ ಈ ಹೊಸ ಪಯಣ ಯಶಸ್ವಿಯಾಗಿ ಸಮಾಜಕ್ಕೆ ಉತ್ತಮ ಸೇವೆ ನೀಡಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ದೇವರು ಎಲ್ಲರಿಗೂ ಆಶೀರ್ವಾದಿಸಲಿ. ಜೈ ಹಿಂದ್. On behalf of everyone gathered here, I thank Jason and Vishma for inviting us on this special day of theirs. Ladies and gentlemen, now it's time that the two of them, Jason and Vishma, felicitate and present each dignitary here with a memento. Requesting Vishma to kindly do the honors first. Memento. Here we have the memento being given to Reverend Father Faustin Lucas Lobo, Director, Father Muller Charitable Institutions. Thank you, Father, for gracing the occasion. Mangalore and Udupi. MCC Bank Limited. Our MC, Ms. Jasmine, thank you so much for comparing this event so beautifully. Please come forward, Jasmine.
Thank you. If you have time for it, you may please go and visit the store and wish them, bless them for their future ahead.